ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಅರುಣ. ನಾನು ಅಮೂಲ್ ರೋಗಿ. ದೇವರ ದಯೆ, ಗುಂಪಿನ ಸಹಾಯ, ಹಿರಿಯ ಬಂಧುಗಳ ಅನುಭವ, ಬಲ, ಭರವಸೆ ಹಾಗೂ 12 ಹೆಜ್ಜೆಗಳು ಈ ಕಾರ್ಯಕ್ರಮ. ಕುಡಿಯುವಂಥ ಯಾವ ಮಾನಸಿಕ ಸೆಳೆತ ಇಲ್ಲ ಸ್ನೇಹಿತರೆ. ಯಾವುದೇ ರೀತಿ ಅಮಲನ್ನ ನಾನು ಸ್ವೀಕರಿಸಿಲ್ಲ ಇವತ್ತು. 11ನೇ ಹೆಜ್ಜೆಯಲ್ಲಿ ಇದ್ವಿ. ನಿನ್ನೆ ಅತ್ಯಂತ ಅದ್ಭುತವಾಗಿ ಒಂದಿಷ್ಟು ಹಂತಕ್ಕೆ ತಂದು ನಾವು ನಿಲ್ಲಿಸಿದ್ವಿ. ಧ್ಯಾನ, ಪ್ರಾರ್ಥನೆ ಅಂದ್ರೆ ಏನು ಅನ್ನುವಂಥದ್ದು, ಅದರ ಜೊತೆಗೆ ಈ ನಾವು ಯಾಕೆ ಮಾಡಬೇಕು ಅನ್ನುವಂಥದ್ದು ಕೂಡ ನಿನ್ನೆ ತನಕ ಬಂತು. ಬಟ್ ಹೇಗೆ ಮಾಡಬೇಕು ಅನ್ನುವಂಥ ಕ್ವಶನ್ ಬಂದಾಗ, ಅದನ್ನ ಯಾವ ರೀತಿ ಮಾಡಬೇಕು ಅನ್ನುವಂಥ ಕ್ವಶನ್ಗಳು ಬಂದಾಗ ಇಲ್ಲಿ ಅದರ ಬಗ್ಗೆ ವಿವರಣೆಯನ್ನ ಇವತ್ತಿನ ಈ ಪುಟಗಳಲ್ಲಿ ಮುಂದೆ ಬರ್ತದೆ. ಮೊದಲಿಗೆ ತಯಾರಾಗುದು. ಧ್ಯಾನ ಮತ್ತು ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಮೊದಲು ಮನಸ್ಸನ್ನು ಗಟ್ಟಿಗೊಳಿಸಬೇಕಾಗಿರೋದು ನನ್ನ ಕೆಲಸ. ಅದಾದ ನಂತರ ಅವ್ರು ಇಲ್ಲಿ ಹೇಳ್ತಾರೆ, ನಾವು ಏನು ಇಚ್ಛಿಸುತ್ತೀವಿ ಅದರ ಬಗ್ಗೆ ಅದರ ತರವಾಗಿ ಅಥವಾ ಅದೇ ರೀತಿಯಾಗಿ ಮುಂದೆ ನಡ್ಕೋತ ಹೋಗ್ತದ ಅನ್ನುವಂಥ ಮಾತನ್ನು ಅವರು ಇಲ್ಲಿ ಹೇಳ್ತಾರ. ಸೊ ನಾವು ನಿನ್ನೆ ಇಲ್ಲಿ 96ನೇ ಪೇಜಿಗೆ ನಿಲ್ಲಿಸಿದ್ವಿ. ಮುಂದಿನ ಭಾಗವನ್ನ ಇಲ್ಲಿ ಬಹಳ ಅದ್ಭುತವಾಗಿ ಈ ಪ್ಯಾರ ಮಾತ್ರ, ಈಗೇನು ಓದ್ತಾರಲ್ಲ ಈ ಪ್ಯಾರ ಮಾತ್ರ ಬಹಳ ಅದ್ಭುತವಾಗಿ ನಮ್ಮ 11ನೇ ಹೆಜ್ಜೆ ಪ್ರಾರ್ಥನೆಯನ್ನ ವಿವರಿಸ್ತದ. ಅದು ಪ್ರಾರ್ಥನೆಯನ್ನ ಹೇಳ್ತದೆ. ಸೊ ದಯವಿಟ್ಟು ನಮ್ಮ ಪ್ರಶಾಂತಧಾಮದ ಸ್ನೇಹಿತರು ಓದ್ಲಿ. ನಾನು ಕೂಡ ಇಲ್ಲಿ ಸ್ಕ್ರೀನ್ ಶೇರ್ ಮಾಡ್ತೀನಿ. ಸೊ ಹಿಂದಿನಿಂದ ದಯವಿಟ್ಟು ಒಂದ್ ಸ್ವಲ್ಪ ನನ್ನನ್ನು ಅನ್ಮ್ಯೂಟ್ ಮಾಡಿ ಒಂದು ಪ್ಯಾರ ಓದಿ ನಿಲ್ಲಿಸಿ ಸರ್. ನಮಸ್ಕಾರ ಬಂಧುಗಳೇ. 12 ಹೆಜ್ಜೆಗಳು ಮತ್ತು 12 ಪರಂಪರೆಗಳು. 11ನೇ ಹೆಜ್ಜೆ, ಪುಟ ಸಂಖ್ಯೆ 96. 100 ವರ್ಷಗಳಿಂದ ಸಂತನೆಂದು ಕರೆಯಲ್ಪಡುವ ವ್ಯಕ್ತಿಯಿಂದ ಅದು ರಚಿತವಾಯಿತು. ಆತ ಸಂತನೆಂಬುದರಿಂದ ನಾವು ವಿನಾಶನಾಗುವುದು ಬೇಡ. ಯಾಕೆಂದರೆ ಆತನು ಅಮಲಿಯಾಗಿರದಾಗಿಯೂ ಭಾವನಾತ್ಮಕವಾಗಿ ಬಹಳಷ್ಟು ಅನುಭವಿಸಿದವನು. ಆ ನೋವಿನ ಅನುಭವದ ಇನ್ನೊಂದು ದ್ವಾರದಿಂದ ಹೊರಬರುವಾಗ ಆತನು ನೋಡುವ, ಅನುಭವಿಸುವ ಹಾಗೂ ಏನಾಗಲು ಇಚ್ಛಿಸುತ್ತವನೆಂಬುದರ ಅಭಿವ್ಯಕ್ತಿಯಾಗಿ ಆತನಿಂದ ಬಂದ ಪ್ರಾರ್ಥನೆಯು ಇದಾಗಿರುತ್ತದೆ: ಸ್ವಾಮಿ, ನನ್ನನ್ನು ನಿನ್ನ ಶಾಂತಿಯ ಪಥವನ್ನಾಗಿ ಮಾಡು. ದ್ವೇಷವಿದ್ದಲ್ಲಿ ನಾನು ಪ್ರೇಮವನ್ನು ತರುವಂತೆ, ತಪ್ಪುಗಳಿದ್ದಲ್ಲಿ ನಾನು ಕ್ಷಮೆಯ ಭಾವವನ್ನು ತರುವಂತೆ, ಅಶಾಂತಿ ಅಸಮಾಧಾನವಿದ್ದಲ್ಲಿ ನಾನು ಸತ್ಯವನ್ನು ತರುವಂತೆ, ಸಂಶಯವಿದ್ದಲ್ಲಿ ನಾನು ಭರವಸೆಯನ್ನು ತರುವಂತೆ, ನಿರಾಶೆ ಕವಿದಲ್ಲಿ ನಾನು ಆಶಾಭಾವ ತರುವಂತೆ, ದುಃಖ ದುಮ್ಮಾನವಿದ್ದಲ್ಲಿ ನಾನು ಆನಂದ ತರುವಂತೆ, ದೇವ, ನಾನು ಸಮಾಧಿಸಲ್ಪಡಿಸಲು ಇಚ್ಛಿಸುವುದಕ್ಕಿಂತ ಸಮಾಧಾನಿಸಲು ಆಶಿಸುವಂತೆ, ಅರಿತುಕೊಳ್ಳಲ್ಪಡಲು ಇಚ್ಛಿಸುವುದಕ್ಕಿಂತ ಅರಿತುಕೊಳ್ಳುವಂತೆ, ಪ್ರೀತಿಸಲ್ಪಡಲು ಇಚ್ಛಿಸುವುದಕ್ಕಿಂತ ಪ್ರೀತಿಸುವಂತೆ ಕರುಣಿಸು. ಯಾಕೆಂದರೆ ಸ್ವಮೆರವಿನಿಂದ ಒಬ್ಬರಿಗೆ ದೊರೆಯುತ್ತದೆ, ಕ್ಷಮಾಪಣೆಯಿಂದ ಒಬ್ಬರು ಕ್ಷಮಿಸಲ್ಪಡುತ್ತಾರೆ, ಸಾಯುವುದರಿಂದ ಒಬ್ಬರು ಶಾಶ್ವತ ಜೀವನಕ್ಕೆ ಜಾಗೃತರಾಗುತ್ತಾರೆ. ಆಮೆನ್. ಓಕೆ. ಸೊ ನಾವು ನಿನ್ನೆ ಈ ಪ್ಯಾರ ಮುಗಿಸಿದ್ವಿ, ಮೇಲಿನ ಪ್ಯಾರ. ಆದ್ರೂ ಕೂಡ ಇನ್ನೊಮ್ಮೆ ಓದಿ ಬಹಳ ಒಂದು ಅನುಕೂಲ ಮಾಡಿದ್ರು ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ನಾವು ಪ್ರಾರ್ಥನೆ ಅಥವಾ ಧ್ಯಾನದ ಸಲುವಾಗಿ ಬೇರೆ ಕಡೆ ಏನು ದೂರ ಹೋಗಿ ಅಥವಾ ಬೇರೆ ಪ್ರಪಂಚದಲ್ಲಿ ಹೋಗಿ ಅಥವಾ ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ಹುಡುಕ್ಬೇಕಂತೇನಿಲ್ಲ. ನಮ್ಮ ಏಯಲ್ಲಿ ಇರುವಂತದ್ದು ಏನಪ್ಪಾ ಅಂದ್ರೆ, ನಾವು ಕಲ್ಪಿಸಿಕೊಂಡ ಅಥವಾ ನಾವು ಅರ್ಥೈಸಿಕೊಂಡ ಅಥವಾ ನನ್ನದೇ ಕಲ್ಪನೆಯ ದೇವರನ್ನ ನಾವು ಆಯ್ಕೆ ಮಾಡ್ಕೊಂಡಿರ್ತೇವೆ. ಹಿಂಗಾಗಿ ನಮ್ಮದೇ ಕಲ್ಪನೆಯ ಅಥವಾ ನಮ್ಮಲ್ಲಿರುವಂತ, ನಮ್ಮ ಆಚರಣೆಯಲ್ಲಿರುವಂತ, ನಮ್ಮ ಧರ್ಮದಲ್ಲಿ ಇರುವಂತ ಯಾವುದಾದರೂ ಒಳ್ಳೆಯದನ್ನುವಂಥದ್ದು ಅಥವಾ ಶ್ರೇಷ್ಠ ಅನ್ನುವಂಥ ಪ್ರಾರ್ಥನೆಯನ್ನ ನೀವು ಆರಿಸ್ಕೊಳ್ಳಿ ಅಂತ ಹೇಳ್ತಾರ. ಆ ಪ್ರಾರ್ಥನೆ ಕೂಡ ಹೇಗೆ ಬಂದಿರಬಹುದು ಕೆಲವೊಮ್ಮೆ ಅಂತ ಹೇಳ್ತೀವಿ ನಾವಿಲ್ಲಿ. ಏನಂದ್ರೆ 100 ವರ್ಷಗಳಿಂದ ಸಂತನೆಂದು ಕರೆಯಲ್ಪಡುವ ವ್ಯಕ್ತಿಯಿಂದ ಅದು ರಚಿತವಾಯಿತು. ಸೊ ಸಂತನೆಂದ್ರೆ ಇವ್ರು ನಿರಾಶರಾಗಬೇಡ್ರಿ ಅಂತ ಹೇಳ್ತಾರ ಅವರು. ನಿನ್ನೆ ಬಂದಿತ್ತಲ್ಲ ಕ್ವಶನ್, ಸನ್ಯಾಸಿ ಆದ್ರೆ ಹೆಂಗ ಅಂತ ಹೇಳಿ. ಇದನ್ನ ನೋಡ್ತಾ ಮುಂದೆ ಅಥವಾ ಮಾಡ್ತಾ ಸನ್ಯಾಸಿ ಆದ್ರೆ ಹೆಂಗ ಅಂತಂದ್ರೆ ಅಲ್ಲಿ ಹೇಳ್ತಾರೆ, ಈಗ ನಾವು ತಗೊಳ್ಲಿಕ್ಕೆ ಹೊರಟಿದ್ದು ಕೂಡ ಸಂತಗಳು, ಸನ್ಯಾಸಿಗಳು, ಮಹಾತ್ಮರು, ದೇವರ ಸಮಾನ ಅಂತ ಏನ್ ನಾವು ಹೇಳ್ತಿರ್ತೀವಿ, ಕೆಲವೊಮ್ಮೆ ದೇವಮಾನವರು ಅಂತ ಏನ್ ಹೇಳ್ತಿರ್ತೀವಿ, ಅವರಿಂದ ರಚಿತವಾದಂತಹ ಎಲ್ಲ ಒಂದಿಷ್ಟು ಪ್ರಾರ್ಥನೆ ಮತ್ತು ಧ್ಯಾನದ ಬಗ್ಗೆ ವಿಷಯಗಳನ್ನ ತಗೊಳ್ತೀವಿ. ಅವೇ ಸಾಹಿತ್ಯಗಳು, ಅವೇ ಲಿಟ್ರೇಚರ್ಗಳನ್ನ ನಾವು ತಗೋತೀವಿ. ಹಂಗಂತ ಹೇಳಿ ಅವ್ರ ಸಂತರು, ಅವ್ರ ಸನ್ಯಾಸಿಗಳು ಅವ್ರು ಬರೆದಿದ್ದನ್ನ ನಾವು ಯಾಕೆ ತಗೋಬೇಕು ಅನ್ನುವಂಥದ್ದು ನಿರಾಶರಾಗೋದು ಬೇಡ ಅಂತ ಹೇಳ್ತಾರ ಅವ್ರು. ಆ ರೀತಿ ಯೋಚನೆ ಮಾಡೋದು ಬೇಡ. ಸಂತನೆಂಬುದರಿಂದ ನಾವು ವಿನಾಶರಾಗೋದು ಬೇಡ ಅಂತ ಹೇಳ್ತಾರ ಅವ್ರು. ಏನೇ ಬರ್ಲಿ ಈ ಜಗತ್ತಿನಲ್ಲಿ ಎಲ್ಲಿ ಒಳ್ಳೇದಿದೆ, ಎಲ್ಲಿ ನಿಮಗೆ ಒಳ್ಳೇದು ಸಿಗ್ತದೆ, ಅದು ನಿಮ್ಮ ಸುತ್ತಮುತ್ತ ಇರ್ಬೋದು, ನಿಮ್ಮ ಊರಾಗಿರ್ಬೋದು, ನಿಮ್ಮ
ನಿಮ್ಮ ರಾಜ್ಯದಾಗಿರ್ಬೋದು, ನಿಮ್ಮ ದೇಶದಾಗಿರ್ಬೋದು, ನಿಮ್ಗೆ ಎಲ್ಲಿ ಜಗತ್ತಿನಲ್ಲಿ ಒಳ್ಳೇದು ಅನ್ಸುತ್ತೆ ಅದನ್ನ ತಗೊಳ್ರಿ ಅಂತ ಹೇಳ್ತಾರ. ಅದನ್ನ ಯಾರು ಬರೆದ್ರು ಏನು ಬರೆದ್ರು ಅದನ್ನ ಬೇಡ ನಮಗ. ಅವ ಹೆಂಗ್ ಬರ್ದ, ಅವ ಬರ್ದಿದ್ದ ನಾನ್ ಯಾಕೆ ಓದ್ಲಿ ಅಂತ ಬೇಡ. ಅವ ಸ್ವಂತ ಬರ್ದಾನ, ಅದನ್ನ ನಾನು ತಗೊಳ್ಳೋದಿಲ್ಲ ಅನ್ನುವಂಥದ್ದು ಬೇಡ. ಏನು ಒಳ್ಳೇದದ ಅದನ್ನ ತಗೊಳಕ ನಾವು ರೆಡಿ ಆಗ್ಬೇಕು. ಯಾಕಂತ ಹೇಳ್ತಾರ ಅವ್ರು, ಅವನೇನು ಬರೆದಂತಹ ಅಮೂಲ್ಯ ಆಗಿರ್ಲಿಲ್ಲ, ಬರೆದಂತವನೇನು ಅಮೂಲ್ಯ ಆಗಿರ್ಲಿಲ್ಲ, ಆದ್ರೂ ಕೂಡ ಭಾವನಾತ್ಮಕವಾಗಿ ಬಹಳಷ್ಟು ಅನುಭವಿಸಿದವರು. ಸೊ ಆ ಅನುಭವದಿಂದ, ಆ ಅನುಭವದ ನೋವಿನಿಂದ ಹೊರ ಬಂದಂತಹ ವಿಷಯಗಳನ್ನ ಅವರು ಲೇಖನ ರೂಪದಲ್ಲಿ ಸಾಕಷ್ಟು ಮಹಾತ್ಮರು ಈ ಜಗತ್ತಿನಲ್ಲಿ ಬಿಟ್ಟು ಹೋಗ್ಯಾರ. ನಿಮಗೆ ಯಾವ್ದು ಸರಿ ಅನ್ಸುತ್ತೋ ಅದನ್ನ ತಗೊಳ್ರಿ ಅಂತ ಹೇಳ್ತಾರ ಅವ್ರು. ಹೊರತಾಗಿ ಎಲ್ಲಿ ಯಾವುದೇ ಕಂಡೀಷನ್ಗಳು ಹಾಕುವುದಿಲ್ಲ, ಯಾವುದೇ ಕಂಡೀಷನ್ಗಳು ಹಾಕುವುದಿಲ್ಲ. ನೀವು ಇಂಥದ್ದೇ ಓದ್ಬೇಕು, ಇಂಥದ್ದೇ ಮಾಡ್ಬೇಕು ಅಂತ ಹೇಳಿಲ್ಲ. ಅದಕ್ಕೆ ಇಲ್ಲಿ ಒಂದು ಇವರು ಸಿಲೆಕ್ಟ್ ಮಾಡ್ಕೊಂಡಾರ. ಅವ್ರಿಗೆ ಆ ಕಾಲಕ್ಕೆ ಇದೊಂದಿಷ್ಟು ಒಳ್ಳೇದು ಅನ್ಸಿರಬೇಕು, ಅದಕ್ಕೆ ಇವ್ರು ಇದನ್ನ ಇಲ್ಲಿ ಸಿಲೆಕ್ಟ್ ಮಾಡ್ಕೊಂಡಾರ. ಏನ್ ಹೇಳ್ತಾರ ನೋಡ್ರಿ, ಇಲ್ಲಿ ಲಾರ್ಡ್ ಅಂತ ಹೇಳ್ತಾರ, ಅಥವಾ ದೇವ ಅಥವಾ ಸ್ವಾಮಿ, ಅಥವಾ ನೀವ್ ಹೆಂಗ್ ಕರ್ಕೋರಿ, ಬೇಡ ನಂಗಲ್ಲ. ನನ್ನನ್ನು ನಿನ್ನ ಶಾಂತಿಯ ಪಥವನ್ನಾಗಿ ಮಾಡು, ಮೇಕ್ ಮೀ ಎ ಚಾನಲ್ ಆಫ್ ದೈ ಪೀಸ್ ಅಂತ ಹೇಳ್ತಾರ. ನನ್ನನ್ನ ನಿನ್ನ ಶಾಂತಿಯ ಪಥ ಅಂದ್ರೆ ದಾರಿ ಮಾಡು, ಚಾನಲ್ ಮಾಡು, ಒಂದು ಮಾಧ್ಯಮ ಮಾಡು ಅಂತ ಹೇಳ್ತಾರೆ. ದೇವರಿಗೆ ನಾವು ಕೇಳ್ಕೊಂತೀವಿ, ದೇವರೇ ನನ್ನನ್ನ ಚಾನಲ್ ಮಾಡು, ಅಥವಾ ಇನ್ಸ್ಟ್ರೂಮೆಂಟ್ ಮಾಡು, ಅಥವಾ ದಾರಿ ಮಾಡು, ಅಥವಾ ಸೇತುವೆ ಮಾಡಿ, ಏನ್ ಅನ್ಕೋರಿ. ಇಂಗ್ಲಿಷ್ ನಲ್ಲಿ ಇರುವಂತ ಶಬ್ದಗಳಿಗೆ ಕನ್ನಡದಲ್ಲಿ ನಾವು ಸಾಕಷ್ಟು ಅರ್ಥಗಳನ್ನ ಕೊಡ್ಬೋದು. ಅದು ಬಹಳ ಖುಷಿ ವಿಚಾರ. ಕೆಲವೊಮ್ಮೆ ಇಂಗ್ಲಿಷ್ ನಲ್ಲಿ ಒಂದೇ ಅರ್ಥ ಇರ್ತದೆ, ಹಂಗಿಲ್ಲ. ನಮ್ಮಲ್ಲಿ ಒಂದು ಇಂಗ್ಲಿಷಿನ ಪದಗಳಿಗೆ ಕನ್ನಡದಲ್ಲಿ ಸಾಕಷ್ಟು ಅರ್ಥಗಳನ್ನ ಕೊಡ್ತಾರೆ. ಯಾವುದು ಸರಿ ಅನಿಸ್ತದ, ಯಾವ ಸಂದರ್ಭಕ್ಕೆ ಅದು ಸರಿ ಅನಿಸುತ್ತೆ ಅದನ್ನ ನಾವು ಯೂಸ್ ಮಾಡ್ಕೊಳ್ತೀವಿ ಅಷ್ಟೇ. ಸೊ ನಿನ್ನ ಶಾಂತಿಯ ಪಥವನ್ನಾಗಿ ಮಾಡು, ದಾರಿಯನ್ನಾಗಿ ಮಾಡು, ಅಥವಾ ಚಾನಲ್ ಅನ್ನಾಗಿ ಮಾಡು ಅಂತ ಹೇಳ್ತಾರೆ. ಎಲ್ಲಿ ದ್ವೇಷವಿದ್ದಲ್ಲಿ ನಾನು ಪ್ರೇಮ ತರುವಂತೆ ಮಾಡು ಅಂತ ಹೇಳ್ತಾರೆ. ದ್ವೇಷವಿದ್ದಲ್ಲಿ ನಾನು ಪ್ರೇಮ ತರುವಂತೆ ಮಾಡು. ವೇರ್ ದೇರ್ ಇಸ್ ಹೇಟರ್ಡ್ ಐ ಮೇ ಬ್ರಿಂಗ್ ಲವ್. ಎಲ್ಲಿ ದ್ವೇಷ ಇದೆ, ಎಲ್ಲಿ ಕೋಪ ಇದೆ, ಎಲ್ಲಿ ಅಸೂಹೆ ಇದೆ, ಎಲ್ಲಿ ಕ್ರೋಧ ಇದೆ, ಅಲ್ಲಿ ಈ ಪ್ರೀತಿಯನ್ನ ತರುವಂತೆ ಮಾಡುವಂತ. ಎಲ್ಲಿ ತಪ್ಪುಗಳಾದವು ಅಲ್ಲಿ ಕ್ಷಮೆಯ ಭಾವವನ್ನು ತರುವಂತೆ ಮಾಡು. ಬಹಳ ಸ್ಲೋ ಆಗಿ ಹೇಳ್ತೇವೆ ಇದನ್ನ. ಈ ಒಂದು ಪ್ಯಾರಾದಲ್ಲಿ ಇಡೀ ಜೀವನದ ದಾರಿ ಎಲ್ಲವೂ ಅಳಿಗ್ಯಾವ, ಜೀವನದ ಸತ್ಯ ಅಡಿಗೈತೆ ಅಂತ ಹೇಳ್ತೇನೆ ನಾನು. ಎಲ್ಲ ವಿಷಯಗಳಲ್ಲಿ ಅದಾವ ಇದ್ರೊಳಗೆ ನೋಡ್ರಿ. ಎಲ್ಲಿ ತಪ್ಪುಗಳದಾವು ಅಲ್ಲಿ ಕ್ಷಮೆಯ ಭಾವವನ್ನ ತರುವಂತೆ ಮಾಡು. ಮುಂದೆ ಬರೀತಾರ, ಇದು ಒಂದೊಂದು ಶಬ್ದದ ಹಿಂದೆ ಏನೇನ ಗೂಢಾರ್ಥಗಳದಾವ ಅನ್ನುವಂಥದ್ದು ಬರೀತಾರೆ. ಅಶಾಂತಿ ಅಸಮಾಧಾನವಿದ್ದಲ್ಲಿ ನಾನು ಸತ್ಯವನ್ನು ತರುವಂತೆ ಮಾಡು. ಅಶಾಂತಿ ಇದ್ದಲ್ಲಿ, ಅಸಮಾಧಾನದಲ್ಲಿ ಇದ್ದಲ್ಲಿ ನಾನು ಸತ್ಯವನ್ನು ತರುವಂತೆ ಮಾಡು. ಇಲ್ಲಿ ಸಂಶಯಗಳು ಇರ್ತಾವು, ಅಲ್ಲಿ ನನ್ನಿಂದ ಭರವಸೆ ತರುವಂತೆ ಮಾಡು. ನಿರಾಶೆ ಎಲ್ಲಿ ಕವಿದಿರ್ತದ ಅಲ್ಲಿ ನಾನು ಆಶಾಭಾವನೆಯನ್ನು ತರುವಂತೆ ಮಾಡು. ದುಃಖ ದುಮ್ಮಾನ ಎಲ್ಲಿ ಇರ್ತದ ಅಲ್ಲಿ ನಾನು ಆನಂದ ತರುವಂತೆ ಮಾಡು. ದೇವ, ನಾನು ಸಮಾಧಾನಿಸಲ್ಪಡಲು ಇಚ್ಛಿಸುವುದಕ್ಕಿಂತ ಸಮಾಧಾನಿಸಲು ಆಶಿಸುವಂತೆ. ನನಗೆ ಯಾರು ಸಮಾಧಾನ ಮಾಡುವಂಗ ಆಗಬಾರ್ದ, ನಾನು ಇನ್ನೊಬ್ಬರಿಗೆ ಸಮಾಧಾನ ಮಾಡುವಂಗ. ನನ್ನನ್ನ ಎಲ್ಲರೂ ಬಂದು ಸಂತೈಸಬಾರದು, ನಾನು ಇನ್ನೊಬ್ಬರಿಗೆ ಸಮಾಧಾನ ಹೇಳಬೇಕು, ಹೇಳಲಿಕ್ಕೆ ನನಗೆ ಸಾಧ್ಯ ಆಗ್ಬೇಕು, ಆ ರೀತಿ ಮಾಡು ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಆಸೆ ಪಡೋದಕ್ಕಿಂತ ಹೆಚ್ಚಾಗಿ ನಾನು ಅವರನ್ನ ಅರ್ಥ ಮಾಡ್ಕೊಳ್ಳೋದು. ಅವ್ರು ನನ್ನನ್ನು ಅರ್ಥ ಮಾಡ್ಕೊಳ್ಳಿ, ನನ್ನನ್ನು ಅಂಡರ್ಸ್ಟ್ಯಾಂಡ್ ಮಾಡಿ ನನ್ನ ವಿವೇಚನೆಗೆ ತಕ್ಕಂತೆ ಅವರು ನಡೀಲಿ ಅನ್ನುವುದಕ್ಕಿಂತ ಹೆಚ್ಚಾಗಿ ನಾನು ಅವರನ್ನ ಅರ್ಥ ಮಾಡ್ಕೊಳ್ಳುವಂತೆ. ನಮ್ಮನ್ನೆಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿಲ್ಲ, ನಾವು ಅವರನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಂತ ಶಕ್ತಿ ಕೊಡು, ಬುದ್ಧಿ ಕೊಡು, ಜ್ಞಾನ ಕೊಡು ಅಂತ. ಪ್ರೀತಿಸಲ್ಪಡಲು ಇಚ್ಛಿಸುವುದಕ್ಕಿಂತ ಪ್ರೀತಿಸುವಂತೆ ಕರುಣಿಸು. ಎಲ್ಲರನ್ನು ಪ್ರೀತಿ ಮಾಡಲಿಕ್ಕೆ ಬಯಸುವುದಕ್ಕಿಂತ ಹೆಚ್ಚಾಗಿ ನನ್ನಿಂದ ಎಲ್ಲರನ್ನು ಪ್ರೀತಿಸುವಂತ ಶಕ್ತಿ ಕೊಡು, ಮನಸ್ಸು ಕೊಡು. ಪ್ರೀತಿಸುವಂತ ಮನಸ್ಸನ್ನ ಕರುಣಿಸು. ನೋಡ್ರಿ, ಜೀವನದ ಎಲ್ಲ ಭಾಗಗಳನ್ನ ಇಲ್ಲಿ ತಗೊಂಡು ಬಿಟ್ಟಾರ.
ನನ್ನನ್ನು ನಿನ್ನನ್ನು ಶಾಂತಿ ಪಥವನ್ನಾಗಿ ಮಾಡು. ಪೀಸ್ ಅಂತ ಹೇಳ್ತೀವಿ ನಾವು, ಸೆರೆನಿಟಿ ಅಂತ ಹೇಳ್ತೀವಿ, ಪ್ರಶಾಂತತೆ ಅಂತ ಹೇಳ್ತೀವಿ. ಎಲ್ಲಿ ದ್ವೇಷ ಇರ್ತದೆ ಅಲ್ಲಿ ಪ್ರೀತಿಯನ್ನ ತರುವ ಹಾಗೆ ಮಾಡು. ಎಲ್ಲಿ ತಪ್ಪು ಇರ್ತದೆ ಅಲ್ಲಿ ಕ್ಷಮಿಸುವಂತಹ ಗುಣ ಕೊಡು. ಎಲ್ಲಿ ಅಶಾಂತಿ ಅಸಮಾನ ಇರ್ತದೆ ಅಲ್ಲಿ ಸತ್ಯವನ್ನ ತರುವಂತೆ ಮಾಡು. ಎಲ್ಲಿ ಸಂಶಯ ಇರ್ತದೆ, ಎಲ್ಲಿ ಭರವಸೆ ಇರ್ತದ, ಎಲ್ಲಿ ಸಂಶಯ ಇರ್ತದ ಅಂತಲ್ಲಿ ಭರವಸೆ ತರುವಂತೆ ಮಾಡು. ಎಲ್ಲಿ ನಿರಾಶೆ ಕೌದಿರ್ತದ ಅಲ್ಲಿ ಆಸೆಯನ್ನು ತುಂಬುವಂತ ಆಶಾಭಾವನೆಯನ್ನು ತರುವಂಗೆ ಮಾಡು. ದುಃಖ ಎಲ್ಲಿರ್ತದ, ದುಮ್ಮಾನ ಎಲ್ಲಿರ್ತದ, ಆತಂಕ ಎಲ್ಲಿರ್ತದ, ಭಯ ಎಲ್ಲಿರ್ತದ ಅಲ್ಲಿ ಆನಂದ ತರುವಂತೆ ಮಾಡು. ದೇವ್ರೆ, ಎಲ್ಲರೂ ನನ್ನನ್ನು ಸಮಾಧಾನ ಮಾಡಿಸೋದು ಬೇಡ, ನಾನು ಇನ್ನೊಬ್ಬರಿಗೆ ಸಮಾಧಾನ ಮಾಡಿಸುವಂತ ಶಕ್ತಿಯನ್ನ ಕೊಡು. ಎಲ್ಲರೂ ನನ್ನನ್ನು ಅರ್ಥ ಮಾಡ್ಕೋಬೇಕಾಗಿಲ್ಲ, ನಾನು ಇನ್ನೊಬ್ಬರನ್ನ ಅರ್ಥ ಮಾಡಿಕೊಳ್ಳುವಂತ ಮನಸ್ಸನ್ನ ಕೊಡು. ನನ್ನೆಲ್ಲರೂ ಪ್ರೀತಿಸಿ, ನನ್ನನ್ನು ಎಲ್ಲರೂ ಇದು ಆರೈಕೆ ಮಾಡ್ಲಿ, ನನ್ನನ್ನು ಎಲ್ಲರೂ ಗೌರವಿಸ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಇನ್ನೊಬ್ಬರನ್ನ ಪ್ರೀತಿಸಬೇಕು, ನಾನು ಇನ್ನೊಬ್ಬರನ್ನ ಆರೈಕೆ ಮಾಡಬೇಕು, ನಾನು ಇನ್ನೊಬ್ಬರನ್ನ ಗೌರವಿಸಬೇಕು. ಆ ರೀತಿ ಮನಸ್ಸನ್ನ ಕೊಡು. ಯಾಕಂದ್ರೆ ಸ್ವಮರಿವಿನಿಂದ ಒಬ್ಬರಿಗೆ ದೊರೆಯುತ್ತದೆ. ಚಂದ ಹೇಳ್ತಾರೆ, ಐ ಮೇ ಬ್ರಿಂಗ್ ಲೈಟ್ ದಟ್ ವೇರ್ ಇಸ್ ಅ ಸ್ಯಾಡ್ನೆಸ್ ಅಂತ ಹೇಳ್ತಾರೆ. ಐ ಮೇ ಬ್ರಿಂಗ್ ಜಾಯ್, ಸಂತೋಷವನ್ನು ತರಿ. ನನಗೆ ಕಂಫರ್ಟರ್ ಸಿಗುವ, ನನಗೆಲ್ಲರೂ ಕಂಫರ್ಟ್ ಒದಗಿಸಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಇನ್ನೊಬ್ಬರಿಗೆ ಕಂಫರ್ಟ್ ಆಗಲಿ, ನನ್ನನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಳೋ ಬದಲಿ ನಾನು ಅವರನ್ನು ಅರ್ಥ ಮಾಡ್ಕೊಳ್ಳೋಂಗಾಗ್ಲಿ. ಭಾಳ ಚಂದ ಬರೀತಾರೆ, ಹಂಗೆ ಇಂಗ್ಲಿಷ್ ನಲ್ಲಿ ಭಾಳ ಚಂದ ವರ್ಡ್ಗಳಿದೆ. ಇಂಗ್ಲಿಷ್ ಬುಕ್ ಅನ್ನು ನೋಡ್ರಿ. ಸ್ವಮರಿವಿನಿಂದ ಒಬ್ಬರಿಗೆ ದೊರೆಯುತ್ತದೆ, ಕ್ಷಮಾಪಣೆಯಿಂದ ಒಬ್ಬರು ಕ್ಷಮಿಸಲ್ಪಡ್ತಾರೆ, ಸಾಯುವುದರಿಂದ ಒಬ್ಬರು ಶಾಶ್ವತ ಜೀವನಕ್ಕೆ ಜಾಗೃತರಾಗುತ್ತಾರೆ. ಇಟ್ ಈಸ್ ಬೈ ಡೈಯಿಂಗ್ ದಟ್ ಒನ್ ಅವೇಕನ್ಸ್ ಟು ಇಟರ್ನಲ್ ಲೈಫ್ ಅಂತ ಹೇಳ್ತಾರೆ. ಇಟರ್ನಲ್ ಅಂದ್ರೆ ಶಾಶ್ವತ, ಅನಂತ, ಕೊನೆ ಇಲ್ಲದ ಲೈಫಿಗೆ ಈ ಜೀವನಕ್ಕೆ ಅವ್ರು ಜಾಗೃತರಾಗ್ತಾರ ಅಂತ ಹೇಳ್ತಾರೆ. ಇಲ್ಲಿ ಬದುಕಿದಂಗ ಇಲ್ಲಿ ಜೀವಂತ ಆಗ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾರೆ. ಇದು ನಾವು 11ನೇ ಹೆಜ್ಜೆಯನ್ನು ಅರ್ಥ ಮಾಡ್ಕೊಂಡ ನಂತರ, ಅಥವಾ ಧ್ಯಾನ ಪ್ರಾರ್ಥನೆಯನ್ನ ಹೇಗೆ ಮಾಡಬೇಕು, ಈ ಪ್ರಾರ್ಥನೆಯನ್ನ ನಾವು ಕುಲಂಕುಷವಾಗಿ ಒಂದೊಂದು ಸಲ ಓದ್ಬೇಕು. ಅದನ್ನ ಮುಂದೆ ಬರೀತಾರ ಅವರು, ದಯವಿಟ್ಟು ಓದಿ ಸರ್. ಧ್ಯಾನದಲ್ಲಿ ಆರಂಭಿಕವಾಗಿ ನಾವು ಇದನ್ನು ಹಲವಾರು ಬಾರಿ ಪುನರುಪಿ ಓದಬಹುದು. ನಿಧಾನವಾಗಿ ಮತ್ತು ಪ್ರತಿ ಶಬ್ದವನ್ನು, ವಾಕ್ಯವನ್ನು, ಅದರ ಹಿಂದಿನ ಭಾವನೆಯನ್ನು ಅರ್ಥೈಸಲು ಪ್ರಯತ್ನಿಸುತ್ತಾ ಓದುವುದು. ಈ ಪ್ರಾರ್ಥನೆಯ ಮಾತುಗಳಿಗೆ ನಮ್ಮಲ್ಲಿರುವ ಪ್ರತಿರೋಧವನ್ನು ನಾವು ದೂರೀಕರಿಸಿದರೆ ಬಹಳಷ್ಟು ಸಹಾಯವಾಗುವುದು. ಧ್ಯಾನದಲ್ಲಿ ವಾದ ವಿವಾದಕ್ಕೆ ಎಡೆಯಿರುವುದಿಲ್ಲ. ತಿಳುವಳಿಕೆ ಇಲ್ಲದನ ಯೋಚನೆಗಳನ್ನು ಸ್ವೀಕರಿಸುವುದರಿಂದ ನಾವು ಅನುಭವಿಸುತ್ತೇವೆ ಮತ್ತು ಕಲಿಯುತ್ತೇವೆ. ನಮ್ಮನ್ನು ಈ ಪ್ರಾರ್ಥನೆಯಿಂದಾಗಿ ಸುತ್ತುವರಿಯುವ ಆತ್ಮಿಕ ವಾತಾವರಣವನ್ನು ನಾವು ಸಮುದ್ರ ತಳದಲ್ಲಿ ಆರಾಮವಾಗಿದ್ದು ಗಾಳಿ ಸೇವನೆ ಮಾಡುವಂತೆ ಸೇವಿಸಬೇಕು. ಈ ಶಬ್ದಗಳ ಪ್ರೀತಿ, ಸೌಂದರ್ಯ ಮತ್ತು ಆತ್ಮಿಕ ಶಕ್ತಿಯಲ್ಲಿ ಭಾಗವಹಿಸಲು ಮತ್ತು ಅದರಿಂದ ಎತ್ತಲ್ಪಡಲು ನಾವು ಅಪೇಕ್ಷೆ ಪಡಬೇಕು. ಧ್ಯಾನ ಏನು ಮೇಲೆ ಹೇಳಿದಾರಲ್ಲ, ಇಷ್ಟ ತನಕ ಎಲ್ಲವನ್ನ ನಾವು ಈ ಪ್ಯಾರಾವನ್ನ ಬೇಕಂದ್ರೆ ಮಾರ್ಕ್ ಮಾಡಿ ಇಟ್ಕೊಂಡ್ಬಿಡ್ತೀವಿ. ನಾವು ಈ ಪೇಜನ್ನ ಮಾರ್ಕ್ ಮಾಡಿ ಇಟ್ಕೊಂಡ್ಬಿಡ್ತೀವಿ. 96ನೇ ಪೇಜ್ ಮೊದಲಿಗೆ ಧ್ಯಾನದಲ್ಲಿ ಆರಂಭಿಕವಾಗಿ ನಾವು ಇದನ್ನು ಹಲವಾರು ಬಾರಿ ಪುನರಪಿ ಓದಬೇಕು. ಪುನರಪಿ ಓದ್ಬೇಕಂದ್ರೆ ಮತ್ತೆ 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 ಇದನ್ನ ಓದ್ಕೋಬೇಕು ಧ್ಯಾನ ಮಾಡೋದಕ್ಕಿಂತ ಮುಂಚೆ. ಆಸ್ ಅ ಬಿಗಿನರ್ಸ್ ಇನ್ ಮೆಡಿಟೇಷನ್ ನಾವು ಹೊಸಬರು, ಧ್ಯಾನಕ್ಕೆ ನಾವು ಹೊಸಬರು. ನಮಗೆ ಒಬ್ಬೊಬ್ರಿಗೆ ಗುರ್ತಿರ್ತದೆ, ಒಬ್ಬೊಬ್ರಿಗೆ ಮತ್ತೆ ಎಲ್ಲರೂ ಹಂಗ ಇರ್ತಾರಂತಲ್ಲ. ಸಾಕಷ್ಟು ಜನ ಇಲ್ಲಿ ಧ್ಯಾನ ಪ್ರಾರ್ಥನೆ ಮಾಡುವಂತವ್ರು ಇರ್ತಾರೆ, ಅವ್ರಿಗೆ ಗೊತ್ತಿರ್ತೈತಿ. ಬಟ್ ಇಲ್ಲಿ ನಮಗ ಅವ್ರು ಹೊಸದಾಗಿದ್ದವ್ರಿಗೆ ಏನ್ ಹೇಳ್ತಾರಪ್ಪ ಅಂದ್ರೆ, ಇದನ್ನ ನಾವು ಹಲವಾರು ಬಾರಿ ಪುನರಪಿ ಓದ್ಕೋ ಅಂತ ಇರ್ಬೇಕು. ಸೆವರಲ್ ಟೈಮ್ ಹೇಳ್ತಾರ, ವೆರಿ ಸ್ಲೋಲಿ ಅಂತ ಹೇಳ್ತಾರೆ. ಬಹಳ ಸಾವಕಾಶವಾಗಿ ಇದನ್ನ ಓದಬೇಕು. ಓದಾಕ್ ಬರ್ಲಾರ್ದವ್ರು ಏನ್ ಮಾಡ್ಬೇಕ್ರಿ ಅಂತಾನು ಕ್ವಶನ್ ಬರ್ತೈತೆ ಆಮೇಲೆ. ಅದಕ್ಕ
ಓದಾಕ್ ಯಾರಿಗೂ ಬರಂಗಿಲ್ಲ. ಅಟ್ಲೀಸ್ಟ್ ಯಾರು ಓದ್ತಾರಲ್ಲ ಅವ್ರನ್ನ ಸ್ವಲ್ಪ ಮುಂದೆ ಕೂರಿಸ್ಕೊಂಡು ಅದನ್ನ ಒಂದು ಸಲ ರೆಕಾರ್ಡಿಂಗ್ ಮಾಡ್ಕೊಂಡು, ಅಥವಾ ಎಲ್ಲಾ ಮೊಬೈಲಲ್ಲಿ ರೆಕಾರ್ಡಿಂಗ್ ಆಪ್ಷನ್ಗಳು ಇರ್ತಾವು, ಅವ್ರ ಕಡೆಯಿಂದ ಒಂದಿಷ್ಟು ಓದಿಸ್ಕೊಂಡು, ಅಥವಾ ನೀವೇ ಅದನ್ನ ಓದ್ಲಿಕ್ಕೆ ಪ್ರಯತ್ನ ಪಟ್ಟು, ಅಥವಾ ಯಾರು ಹೇಳಿದ್ದನ್ನ ನಾವು ಭಯಪಟ್ಟು ಕೂಡ ಮಾಡ್ತಾರೆ. ಈಗೆಲ್ಲ ನಮ್ಮ 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 ಭೈರಪ್ಪಣ್ಣ 74 ವಯಸ್ಸು ಎಲ್ಲ ಹೆಂಗ್ ಬೈಪಾಟ್ ಹೊಡಿತಾರೆ, ನಮಗ ಬರಂಗಿಲ್ಲ ಬೈಪಾಟ್, ಹಂಗ ಬೈಪಾಟ್ ಹೊಡಿತಾರೆ. ಅಂದ್ರೆ ಪುನರಪಿ ನಾವು ಪದೇ 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 ಅದನ್ನ ಹೇಳೋದ್ರಿಂದ ಅದು ಬೈಹಾಟ ಆಗಿ ಹೋಗ್ಬಿಡ್ತದೆ. ಸೊ ಆ ಕೆಲಸವನ್ನ ನಾವು ಮಾಡಬೇಕು. ಒಂದ್ ವೇಳೆ ಓದ್ಲಿಕ್ಕೆ ಬರಲಾರ್ದವ್ರು ಇದ್ರೆ ಯಾರ ಕಡೆ ಯಾರು ಓದಿಸ್ಕೋಬೇಕು ನಿಧಾನವಾಗಿ. ಅದಕ್ಕೆ ಎರಡು ಹೇಳ್ತೇವೆ ನಾವು, ನಿಧಾನವಾಗಿ ಮತ್ತು ಪ್ರತಿ ಶಬ್ದವನ್ನು ವಾಕ್ಯವನ್ನು ಅದರ ಹಿಂದಿನ ಭಾವನೆಯನ್ನ ನಾವು ಅರ್ಥೈಸಲು ಪ್ರಯತ್ನಿಸುತ್ತಾ ಓದಬೇಕು. ಏನು ಮೇಲ್ಗಡೆ ಕೊಟ್ಟಾರಲ್ಲ ಇವುಗಳ ಹಿಂದೆ ಏನಿದೆ, ಅದರ ಅರ್ಥ ಏನಿದೆ, ಅದರ ಗೂಢಾರ್ಥ ಇದೆ, ಯಾಕೆ ಇದನ್ನು ಹೇಳ್ತಾ ಇದ್ದಾರೆ. ಈಗ ಸುಮ್ಮನೆ ಒಂದು ಉದಾಹರಣೆ ತಗೊಳ್ಳಿ. ದ್ವೇಷವಿದ್ದಲ್ಲಿ ನಾನು ಪ್ರೇಮ ತರುವಂತೆ, ತಪ್ಪುಗಳಿದ್ದಲ್ಲಿ ನಾವು ಕ್ಷಮೆಯ ಭಾವವನ್ನು ತರುವಂತೆ. ಇದು 2 ವಾಕ್ಯದವಿದೆ. ದ್ವೇಷ ಅನ್ನೋದು ನಮಗೆಲ್ಲರಿಗೂ ಗೊರ್ತದೆ, ಕ್ರೋಧ ಏನದ ಅನ್ನೋಂಥ ಗೊರ್ತದೆ, ದ್ವೇಷ ಇದ್ದಾಗ ಏನೇನ್ ಆಗ್ತದ ಅನ್ನುವಂಥದ್ದು ನಾವೆಲ್ಲರೂ ಇಲ್ಲಿ ಕೂತವ್ರು ಅರ್ಥಕೊಂಡಂಥವ್ರೆ. ಕ್ರೋಧದಿಂದ, ದ್ವೇಷದಿಂದ, ಸೇಡಿನಿಂದ, ಸಿಟ್ಟಿನಿಂದ, ಕೋಪದಿಂದ ನಾವು ಏನೇನು ಮಾಡಿವಿ ಅನ್ನುವಂಥದ್ದು ನಮ್ಗೆಲ್ಲರಿಗೂ ಗೊರ್ತದೆ. ಇಂಥಲ್ಲಿ ನಾವು ಪ್ರೇಮವನ್ನ ತರಿಸ್ಲಿಕ್ಕೆ ನಮಗೆ ದೇವರು ಶಕ್ತಿ ಕೊಡು. ಯಾರು ನಮ್ಮನ್ನ ದ್ವೇಷಿಸ್ತಿದ್ರು ಅಥವಾ ನಾವು ಯಾರನ್ನ ದ್ವೇಷಿಸ್ತಿದ್ವಿ ಆ ಎಲ್ಲ ಸಂಬಂಧಗಳು ಬದಲಿ ಆಗಬೇಕು ಅನ್ನುವಂಥ ಮನಸ್ಸನ್ನ ಕೊಡು. ಬದಲಿ ಮಾಡ್ಕೊಳ್ಳಕ್ ಪ್ರಯತ್ನ ಮಾಡ್ಲಿಕ್ಕೆ ಮನಸ್ಸನ್ನು ಕೊಡು ಅಂತ ಅರ್ಥ. ನನ್ನ ಹಿತ ಬೇಡ, ನನ್ನ ಶತ್ರು ಆದ್ರೂ ಕೂಡ, ನನ್ನ ದ್ವೇಷಿ ಆದ್ರೂ ಕೂಡ ಅವನಲ್ಲಿ ನನ್ನ ಬಗ್ಗೆ ಪ್ರೇಮ ಉಂಟು ಮಾಡಲು ಆ ರೀತಿ ನಾನು ಬದುಕಬೇಕಾಗೈತಿ, ಆ ರೀತಿ ನಾನು ಬದಲಾಗಬೇಕಾಗೈತಿ. ಹಂಗ ಬದಲಾಗಲಿಕ್ಕೆ ನನಗ ಶಕ್ತಿ ಕೊಡು ಅಂತ ಕೇಳುವಂಗಿದ್ರು. ಎಲ್ಲಿ ಯಾರು ತಪ್ಪು ಮಾಡ್ತಾರ ಆ ತಪ್ಪುಗಳನ್ನ ಹಿಡಿದು ಜೋತು ಬಿದ್ದು ಅದನ್ನ ದಂಡಿಗೆ ಹಚ್ಚುದು ಅಥವಾ ದೀರ್ಘಕ್ಕೆ ಹಚ್ಚುವಂಥದ್ದನ್ನ ಬಿಟ್ಟು ಅಲ್ಲಿ ಕ್ಷಮೆ ಭಾವವನ್ನು ತರಲಿಕ್ಕೆ, ನಾವು ಕ್ಷಮಿಸುವಂತ ಗುಣವನ್ನ ತರಬೇಕು. ಸಾಕಷ್ಟು ತಪ್ಪುಗಳಕ್ಕವು, ಕೇವಲ ತಪ್ಪು ನಮ್ಮಿಂದನೇ ಆಗ್ಯಾವಂತಲ್ಲ, ನಮ್ಮಲ್ಲಿರುವಂಥವ್ರು ಎದುರಿಗಿದ್ದಂಥವ್ರು ಸಾಕಷ್ಟು ತಪ್ಪುಗಳನ್ನ ಮಾಡ್ತಾರ, ಮನೆಯಲ್ಲಿನೂ ಮಾಡ್ತಾರ, ಹೊರಗಿನವರು ಮಾಡ್ತಾರ. ನಮ್ಮ ಕಣ್ಣಿಗೆ ಅವ್ರು ಮಾಡಿದ ತಪ್ಪು ಗೋಚರಿಸ್ತಾವು. ಗೋಚರಿಸಿದ ನಂತರ ಕೂಡ ಆ ತಪ್ಪಿಗೆ ಶಿಕ್ಷೆ ಕೊಡುವಂತ ಮನಸ್ಸು ಬೇಡ, ಆ ತಪ್ಪಿಗೆ ಅವರು ಕ್ಷಮಾಪಣೆ ಕೊಡುವಂತ ಮನಸ್ಸು ಇರ್ಲಿ. ಯಾರು ಮಾಡಲಾರ್ದ ತಪ್ಪಲ್ಲ, ಎಲ್ಲರೂ ಮಾಡ್ತಾರ ಅನ್ನುವಂತ ಗುಣ ಬರಬೇಕು. ಆ ತಪ್ಪನ್ನ ಕ್ಷಮಿಸುವಂತ ಗುಣ ಬರಬೇಕು ಅನ್ನುವಂತ ಮಾತಿನಲ್ಲಿ ಈ ಸೆಂಟೆನ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಹಂಗೆ ಎಲ್ಲವೂ ಅಶಾಂತಿ, ಅಸಮಾಧಾನ ಇದ್ದಲ್ಲಿ, ಸಂಶಯ ಇದ್ದಲ್ಲಿ, ಈ ನಿರಾಶೆ ಇದ್ದಲ್ಲಿ, ದುಮ್ಮಾನ ಇದ್ದಲ್ಲಿ, ಸಮಾಧಾನ ಬೇಕಾದಲ್ಲಿ, ನಮ್ಮನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರಲ್ಲಿ ಅಥವಾ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ, ಹೀಗೆ ಪ್ರತಿಯೊಂದು ಶಬ್ದ, ಪ್ರತಿಯೊಂದು ವಾಕ್ಯದ ಹಿಂದಿನ ಭಾವನೆಯನ್ನ ನಾವು ಅರ್ಥ ಮಾಡ್ಕೊಂಡು ಓದ್ಕೋತಾ ಹೋಗ್ಬೇಕು ಅಂತ ಹೇಳ್ತಾರೆ. ಈ ಪ್ರಾರ್ಥನೆಯಲ್ಲಿ ಇರುವಂತಹ ಮಾತುಗಳಿಗೆ ನಮ್ಮಲ್ಲಿರುವ ಪ್ರತಿರೋಧವನ್ನ ನಾವು ದೂರೀಕರಿಸಿದ್ರೆ ಬಹಳಷ್ಟು ಸಹಾಯ ಆಗ್ತದ. ಹೌದು, ನೀವೆಲ್ಲ ಹೇಳಕತ್ತೀರಿ ಸರಿ, ಆದ್ರೂ ನನಗೆ ದ್ವೇಷ ಹೋಗ್ತಾ ಇಲ್ಲ, ಸಿಟ್ಟು ಹೋಗ್ತಾ ಇಲ್ಲ, ಕೋಪ ಹೋಗ್ತಾ ಇಲ್ಲ, ಅವ್ರು ಮಾಡಂತ ಕ್ಷಮಾಪಣೆ ಕೊಡುವಂತ ಯಾವುದೇ ಇದನ್ನೇ ಇಲ್ಲ, ಆಗುದೇ ಇಲ್ಲ, ಕ್ಷಮೆ ಮಾಡ್ಲಿಕ್ಕೇನೆ ಆಗುದಿಲ್ಲ ಅನ್ನುವಂತ ಪ್ರತಿರೋಧ ಇರ್ತಾವಲ್ಲ, ನಮ್ ಕೈಲಿ ಆಗುದಿಲ್ಲ, ಇದೆಲ್ಲ ಮಾಡಕ್ ಆಗುದಿಲ್ಲ ಅನ್ನುವಂತ ಮಾತುಗಳು ಇರ್ತಾವಲ್ಲ, ಆ ಮಾತುಗಳು ಹೋಗಬೇಕು, ಆ ಮನಸ್ಸು ಹೋಗ್ಬೇಕು. ಪ್ರತಿರೋಧ ಮಾಡುವಂತ ಮನಸ್ಸು ದೂರೀಕರಿಸಬೇಕು ಅಂತ ಹೇಳ್ತಾರೆ. ಯಾವಾಗ ನಮ್ಮ ಅಂತ ಪ್ರತಿರೋಧವನ್ನು ಅಂದ್ರೆ ನಾವು ಆಗುದಿಲ್ಲ ಅನ್ನುವಂತ ಪ್ರತಿರೋಧ ತೋರಿಸ್ತೀವಲ್ಲ, ಅದನ್ನ ನಾವು ದೂರೀಕರಿಸಿದ್ರೆ ಇನ್ನಷ್ಟು ಸಹಾಯ ಆಗ್ತದ. ನೀವು ಹೇಳ್ತೀರ ಶಾಂತಿ ತುಂಬಾ, ಪ್ರೀತಿ ತುಂಬಾ, ಕ್ಷಮೆ ತುಂಬಾ, ಶಾಂತಿ ತುಂಬಾ, ಸಂತೋಷ ತುಂಬಾ, ಇನ್ನೊಬ್ಬರನ್ನ ಅರ್ಥ ಮಾಡ್ಕೊ, ಕ್ಷಮೆ ಕೊಡು, ನೀನು ಸಮಾಧಾನ ಪಡಿಸು, ನೀನು ಅರ್ಥ ಮಾಡ್ಕೊ, ಎಲ್ಲ ನೀನ ಮಾಡು, ಅವರೆಲ್ಲರೂ ಮಾಡ್ತಾರ, ನಾನು ಮಾಡ್ಸ್ಕೊಂಡು ಕುಂದಿರ್ತೀನಿ ಅನ್ನುವಂತ ಪ್ರತಿರೋಧ ಬರ್ತದಲ್ಲ, ಈ ಪ್ರತಿರೋಧವನ್ನ ಸ್ವಲ್ಪ ಮಟ್ಟಿಗೆ ದೂರ ಮಾಡಿದ್ರೆ ಬಹಳ ಅನುಕೂಲ ಆಗ್ತದ. ಅದಕ್ಕೆ ಹೇಳ್ತಾರ ಅವ್ರು, ಯಾಕಂದ್ರೆ ಧ್ಯಾನದಲ್ಲಿ ವಾದ ವಿವಾದಕ್ಕೆ ಎಡೆ ಇರುವುದಿಲ್ಲ. ಧ್ಯಾನ ಅನ್ನುವಂಥದ್ರಲ್ಲಿ ಅಲ್ಲಿ ವಾದ ವಿವಾದ, ನಾನು ಸರಿ ನೀನು ಸರಿ, ನನ್ನ ತಪ್ಪು ಅವನ ತಪ್ಪು, ನಾನು ದ್ವೇಷ ಮಾಡ್ತೀನೋ ಅವನು ಮಾಡ್ತಾನೋ, ಅವನು ಹರ್ಟ್ ಮಾಡ್ತಾನೋ ನಾನು ಮಾಡ್ತೀನೋ, ನಾನು ಕೇಳಬೇಕ್ತೇನೋ ಅವನು ಕೇಳಬೇಕ್ತಾನೋ, ಯಾವುದಕ್ಕೂ ನನ್ನ ತಪ್ಪು ನನ್ನ ಸರಿ ಅಥವಾ ನನ್ನ ಸರಿ ಅವನ ತಪ್ಪು ಅವನ ತಪ್ಪು ನನ್ನ ಸರಿ, ನೋ, ಈ ಯಾವ ವಾದಕ್ಕೂ ಕೂಡ ಧ್ಯಾನದಲ್ಲಿ ಎಡೆ ಕೊಡಬಾರದು ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ದಾರಿ ಕೊಡಬಹುದು.
ತಿಳುವಳಿಕೆ ಉಳ್ಳಾತನ ಯೋಚನೆಗಳನ್ನು ಸ್ವೀಕರಿಸುವುದರಿಂದ ನಾವು ಅನುಭವಿಸುತ್ತೇವೆ ಮತ್ತು ಕಲಿಯುತ್ತೇವೆ ಅಂತ ಶಬ್ದಗಳು ನೋಡ್ರಿ. ತಿಳುವಳಿಕೆ ಉಳ್ಳಾತನ, ಇದನ್ನ ಶಬ್ದ ಅರ್ಥ ಮಾಡ್ಕೊಂಡು it will help if we can drop all resistance to what our friend says. ಅದೇ ಹೇಳ್ತಾರೆ, ನಾವು ತಿಳುವಳಿಕೆ ಉಳ್ಳವನ ಎಕ್ಸ್ಪೀರಿಯನ್ಸ್ ಅಥವಾ ತಿಳುವಳಿಕೆ ಉಳ್ಳವನ ಯೋಚನೆಯನ್ನ ಸ್ವೀಕರಿಸುವುದರಿಂದ ನಾವು ಕೂಡ ಅದನ್ನ ಅನುಭವಿಸ್ತೀವಿ, ನಾವು ಕೂಡ ಕಲಿತೀವಿ. we rest quietly ಅಂತ ಹೇಳ್ತಾರೆ. we rest quietly with the thoughts of someone who knows. ಯಾರು ತಿಳುವಳಿಕೆ ಇದೆ, ಯಾರಿಗೆ ಗುರುತು, ಅವರಿಂದ ನಾವು ಅನುಭವವನ್ನ ಕಲಿತೀವಿ, ಅವರಿಂದ ನಾವು ಪಾಠವನ್ನ ಕಲಿತೀವಿ. ಕಲಿಲಿಕ್ಕೆ ಸಾಕಷ್ಟು ಸಮಯವನ್ನು ನಾವು ಇಡ್ತೀವಿ. ಜಗತ್ತಿನಲ್ಲಿ ಕಲಿಬೇಕಾಗಿದ್ದು ಬಹಳ ಇದೆ, ನಮಗೆ ಸಮಯ ಮಾತ್ರ ಕಡಿಮೆ ಇದೆ. ಒಬ್ಬೊಬ್ಬ 100 ವರ್ಷ ಬದುಕ್ತೀವಿ ಅಂತ ಇಟ್ಕೊಳ್ರಪ್ಪ. ಆಲ್ರೆಡಿ ಅರ್ಧ ಮುಗಿಸೀವಿ, ಹೆಚ್ಚು ಕಮ್ಮಿ ಅರ್ಧ ಮುಗಿದವ ಈಗ. ಆದ್ರೆ ಇನ್ನು ಸಮಯ ಬಹಳ ಕಡಿಮೆ ಇದೆ, ಜಗತ್ತಿನಲ್ಲಿ ವಿಷಯಗಳು ಬಹಳ ಅದಾವ. ಅದಕ್ಕೆ ಹೇಳ್ತಾರ ಅವರು, ತಿಳುವಳಿಕೆ ಉಳ್ಳಾತನ ಯೋಚನೆಗಳನ್ನ ಸ್ವೀಕರಿಸುವುದರಿಂದ. ಅಕ್ಕ ಅವಂದ ಯಾಕೆ ಸ್ವೀಕಾರ ಮಾಡ್ಲಿ, ಅವ ಹೇಳೋದೇನ್ ಕರೆಕ್ಟು, ಇವ ಹೇಳೋದೇನ್ ಕರೆಕ್ಟು, ಅವೇನ್ ದೊಡ್ಡ ತಿಳ್ಕೊಂಡವ, ಇವೇನ್ ದೊಡ್ಡ ಭಾಷಣೆ, ಅವಂದ ಯಾಕೆ ನಾನು ಕೇಳಬೇಕು. ಇದೆಲ್ಲವನ್ನ ಬಿಟ್ಟು ಒಂದು ವೇಳೆ ಆ ಎದುರಿಗಿದ್ದ ಮನುಷ್ಯನಲ್ಲಿ, ಆ ಜನರಲ್ಲಿ ತಿಳುವಳಿಕೆ ಇದ್ರೆ ಅದನ್ನ ತಗೊಳ್ಳೋದ್ರಾಗ ನಮ್ಮ ಸಣ್ಣತನ ಏನಾಗುದಿಲ್ಲ. ಈಗ ನಮ್ಗೆ ಗುರ್ತು, ನಮ್ಗಿಂತ ಸಣ್ಣವರು ಹೋಗ್ತೀವಿ ಡಾಕ್ಟರ್ ಕಡೆ ಕುಂದಿರ್ತೀವಿ, ನಮ್ಗಿಂತ ವಯಸ್ಸಿನಾಗ ಸಣ್ಣವ್ರು ಇರ್ತಾರ, ಅವ್ರು ಅದ್ರೊಳಗೆ ಎಕ್ಸ್ಪರ್ಟ್ ಆಗಿರ್ತಾರ, ತಿಳ್ಕೊಂಡಿರ್ತಾರ. ಅವರಿಂದ ನಾವು ತಿಳ್ಕೊಳಕ್ ಏನು ಸಂಕೋಚ ನಮಗೆ. ಈಗ ನಮ್ಮಲ್ಲಿ ಬರ್ತಾರ, ನಮ್ಗಿಂತ ಸಹ ಈಗ ಕಾರ್ಯಕ್ರಮದಲ್ಲಿ ನಮ್ಗಿಂತ ಈಗ ಹೊಸದಾಗಿ ಬಂದಿರ್ತಾರ. ಅವ್ರು ಹೇಳಿದ ಮಾತುಗಳನ್ನು ನಾವು ಕೇಳಿದಾಗ ಅದನ್ನ ಮೆಚ್ಚಬೇಕು, ಪ್ರೀತಿಸಬೇಕು, ಅವ್ರು ಅರ್ಥ ಮಾಡಿಕೊಂಡಂತ ವಿಷಯಗಳನ್ನ ಗೌರವಿಸಬೇಕು. ಈಗ ಬಂದ ನಾವೇನ್ ಹೇಳ್ತಾನ ಬಿಡ, ಅವೇನ್ ದೊಡ್ಡ ಭಾರಿ ಶಾಣೆನು ಅಂತ ಅನ್ನಬಾರ್ದು. ಯಾರಿಗೆ ತಿಳುವಳಿಕೆ ಇದೆ ಆ ತಿಳುವಳಿಕೆಯನ್ನು ನಾವು ತಿಳ್ಕೋಬೇಕು. ಸಣ್ಣವ್ರಿರ್ಲಿ ದೊಡ್ಡವ್ರಿರ್ಲಿ, ಅವ್ರು ಯಾವುದೇ ಇರ್ಲಿ. ಸೊ ತಿಳುವಳಿಕೆ ಉಳ್ಳಾತನ ಯೋಚನೆಗಳನ್ನು ಸ್ವೀಕರಿಸುವುದರಿಂದ ನಾವು ಅನುಭವಿಸುತ್ತೇವೆ ಮತ್ತು ನಾವು ಕಲಿಯುತ್ತೇವೆ ಅಂತ ಇಲ್ಲಿ ಬರೀತಾರೆ ಅವರು. ನಮ್ಮನ್ನು ಈ ಪ್ರಾರ್ಥನೆಯಿಂದಾಗಿ ಸುತ್ತುವರಿಯುವ ಆತ್ಮಿಕ ವಾತಾವರಣವನ್ನು ನಾವು ಇದನ್ನ ಮಾಡೋದ್ರಿಂದ ನಮ್ಮ ಸುತ್ತಮುತ್ತ ಎಂತ ಒಂದು ವಾತಾವರಣ ಕ್ರಿಯೇಟ್ ಆಗತ್ತೆ ಅಂತಂದ್ರೆ, ನಾವು ಸಮುದ್ರದ ತಳದಲ್ಲಿ ಆರಾಮವಾಗಿ ಇದ್ದು ಗಾಳಿ ಸೇವನೆ ಮಾಡುವಂತೆ ಸೇವಿಸಬೇಕು. ಸ್ವಲ್ಪ ಇಮ್ಯಾಜಿನೇಷನ್, ಯಾವ ರೀತಿ ಇಮ್ಯಾಜಿನೇಷನ್ ಮಾಡ್ದಾರ ನೋಡ್ರಿ. ಯಾವ ರೀತಿ ಇಮ್ಯಾಜಿನೇಷನ್ ಮಾಡ್ತಾರಂತಂದ್ರೆ, ಅವ್ರು ಹೇಳ್ತಾರ, ಸ್ಪಿರಿಚುವಲ್ ಅಟ್ಮಾಸ್ಫಿಯರ್, ಲೆಟ್ ಅಸ್ ರಿಲ್ಯಾಕ್ಸ್ ಅಂಡ್ ಬ್ರೀದ್ ಡೀಪ್ಲಿ. ಆಳವಾದ ಒಂದು ಉಸಿರನ್ನು ತಗೊಳ್ಳೋ ಸ್ಪಿರಿಚುವಲ್ ಅಟ್ಮಾಸ್ಫಿಯರ್, ನಾವು ನಮ್ಮಷ್ಟಕ್ಕೆ ನಾವು ಸೃಷ್ಟಿಸಿಕೊಂಡ ಆಧ್ಯಾತ್ಮಿಕ ವಾತಾವರಣ, ಸ್ಪಿರಿಚುವಲ್ ಅಟ್ಮಾಸ್ಫಿಯರ್ ವಿತ್ ವಿಚ್ ದ ಗ್ರೇಸ್ ಆಫ್ ಪ್ರೇಯರ್ ಸರೌಂಡ್ಸ್ ಅಸ್ ಅಂತ ಹೇಳ್ತಾರೆ. ಪ್ರಾರ್ಥನೆಯಿಂದ ಬಂದಂತ ಅಥವಾ ನಾವು ಮಾಡುವ ಪ್ರಾರ್ಥನೆಯಿಂದಾಗಿ ಬಂದಂತ ಈ ಆತ್ಮಿಕ ವಾತಾವರಣವನ್ನ ನಾವು ಆರಾಮಾಗಿ ಕುಂತು ಡೀಪ್ ಆಗಿ ಸಮುದ್ರದ ತಳ ಹೆಂಗ ಕುಂತಾಗ ಯಾಕೆ ಕೂಡ್ತೀವಿ ಆ ಕಲ್ಪನೆ ಒಳಗೆ ಮಾಡಂತ ಹೇಳ್ತಾ. ನಾವು ಸಮುದ್ರ ತಳದಾಗ ಅಂದ್ರೆ ಮಾತ್ರ ಸಮುದ್ರ ತಳದಾಗ ಹೋಗಿ ಕುಂದಿರ್ದಲ್ಲ. ಅವ್ರು ಹೇಳುದು ಆ ಫೀಲ್ ಇರಬೇಕು, ಆ ಅನುಭವ ಇರ್ಬೇಕು, ಆ ಗ್ರಾಸ್ಪಿಂಗ್ ಇರ್ಬೇಕು ಅಂತ ಹೇಳ್ತಾರೆ. ಸಮುದ್ರದ ತಳದಲ್ಲಿ ಆರಾಮಾಗಿದ್ದು ಗಾಳಿ ಸೇವನೆ ಮಾಡುವಂತೆ ಸೇವಿಸಬೇಕು. ಆ ಒಂದು ಫೀಲಿಂಗು, ಆ ಒಂದು ಅನುಭವವನ್ನು, ಆ ಒಂದು ಕಲ್ಪನೆಯನ್ನ ನಮ್ಮ ತಲೆಯಲ್ಲಿ, ನಮ್ಮ ಮನಸ್ಸಿನಲ್ಲಿ ತುಂಬಿಕೋಬೇಕು ಅಂತ ಹೇಳ್ತಾರೆ. ಈ ಶಬ್ದದ ಪ್ರೀತಿ, ಸೌಂದರ್ಯ ಮತ್ತು ಆತ್ಮಿಕ ಶಕ್ತಿಯಲ್ಲಿ ಭಾಗವಹಿಸಲು ಮತ್ತು ಅದರಿಂದ ಎತ್ತಲ್ಪಡಲು ನಾವು ಅಪೇಕ್ಷೆ ಪಡಬೇಕು. ನಾವು ಅಪೇಕ್ಷೆ ಪಟ್ಟಾಗ ಅದು ಸಿಗ್ತದೆ. ಸ್ಪಿರಿಚುವಲ್ ಪವರ್, ಬ್ಯೂಟಿ ಅಂಡ್ ಲವ್ of which these magnificent words are carriers ಅಂತ ಹೇಳ್ತಾರೆ. ಬಹಳ ಚಂದ ಹೇಳ್ತಾರೆ. Let us look now upon the sea and ponder what its mysteries. ನೋಡ್ರಿ,
ಅದ್ಭುತವಾದ ಶಬ್ದಗಳನ್ನ ಇಲ್ಲಿ ಯೂಸ್ ಮಾಡ್ಕೊಂತಾರೆ. ನಮ್ಮದೇ ಕಲ್ಪನೆಯಲ್ಲಿ ನಾವು ಈ ರೀತಿ ಇರಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ. ಧ್ಯಾನ ಹೆಂಗಿರಬೇಕು ಅಂದ್ರೆ ಸಮುದ್ರದ ಆಳದಲ್ಲಿ ಕೂತು ಒಂದು ದೀರ್ಘವಾದ ಉಸಿರನ್ನ ತಗೊಂಡಂಗೆ ಇರಬೇಕು. ಆ ದೀರ್ಘವಾದ ಉಸಿರು ತಗೊಳ್ಳುವಾಗ ನಮ್ಮ ಸುತ್ತಮುತ್ತಲು ಆಧ್ಯಾತ್ಮಿಕ ವಾತಾವರಣ ಸೃಷ್ಟಿಯಾಗಿರ್ಬೇಕು, ಆತ್ಮಿಕ ವಾತಾವರಣ ಸೃಷ್ಟಿಯಾಗಿರ್ಬೇಕು. ಆತ್ಮಿಕ ವಾತಾವರಣ ಸೃಷ್ಟಿ ಆಗಬೇಕಾದ್ರೆ ನನ್ನಲ್ಲಿ ಶಾಂತಿ ಇರಬೇಕು, ನನ್ನಲ್ಲಿ ದ್ವೇಷ ಇರಬಾರದು, ನನ್ನಲ್ಲಿ ಕ್ಷಮೆ ಇರಬೇಕು, ನನ್ನಲ್ಲಿ ಅಶಾಂತಿ ಇರಬಾರದು, ನನ್ನಲ್ಲಿ ಅಸಮಾಧಾನ ಇರಬಾರದು, ನನ್ನಲ್ಲಿ ಸಂಶಯ ಇರಬಾರದು, ನನ್ನಲ್ಲಿ ದುಃಖ ಇರಬಾರದು, ದುಮ್ಮಾನ ಇರಬಾರದು. ನನ್ನಲ್ಲಿ ದುಃಖ ಇದ್ರೆ ಇನ್ನೊಬ್ರು ಸಮಾಧಾನ ಮಾಡಕ್ ಬರ್ತಾರೆ, ನನ್ನಲ್ಲಿ ದುಃಖನೇ ಇರ್ಲಿಲ್ಲ ನನ್ನನ್ನು ಯಾರು ಸಮಾಧಾನ ಮಾಡ್ತಾರೆ? ನಾನು ಇನ್ನೊಬ್ಬರಿಗೆ ಸಮಾಧಾನ ನೀಡುವ ಹಾಗಿರ್ಬೇಕು, ನಾನು ಇನ್ನೊಬ್ಬರನ್ನ ಅರ್ಥ ಮಾಡ್ಕೋಬೇಕು. ಎಲ್ಲವೂ ಆಧ್ಯಾತ್ಮಿಕ ಅಟ್ಮಾಸ್ಫಿಯರ್ ಅಂತ ಹೇಳ್ತಾರೆ, ಆಧ್ಯಾತ್ಮಿಕ ವಾತಾವರಣ ಅಂತ ಹೇಳ್ತಾರೆ ಇವಕ್ಕ. ಈ ಎಲ್ಲವನ್ನ ನಾವು ಅನುಭವಿಸ್ಬೇಕು ಹೊರತಾಗಿ ನಾವು ಕಲ್ಪನೆ ಮಾಡ್ಕೋಬೇಕು, ನಾವು ಸೃಷ್ಟಿ ಮಾಡ್ಕೋಬೇಕು ಹೊರತಾಗಿ ಇವ್ರು ಬಂದು ಕಲಿಸ್ತಾರೆ ಅನ್ನುವಂಥದ್ದಲ್ಲ. ದಾರಿ ಹೇಳಿಕೊಡ್ಬೋದು, ಬಟ್ ಮಾಡ್ಬೇಕಾಗಿದ್ದು ನಾನೇ. ಬೆಟ್ಟ ಇದೆ ನೋಡು, ಮೆಟ್ಲ ಇದ ನೋಡು ಅಂತ ತೋರಿಸ್ತಾರೆ ಹೊರತಾಗಿ ಮೆಟ್ಲ ಹತ್ತಬೇಕಾದವನು ನಾನೇ, ಕಾಲುಗಳು ನನ್ನೂ ಆಗಿರ್ಬೇಕು ಅಂತ ಹೇಳ್ತಾರಲ್ಲ. ಹಂಗ ಇಲ್ಲಿ ಆಧ್ಯಾತ್ಮದ ವಾತಾವರಣವನ್ನು ಹೆಂಗ್ ಸೃಷ್ಟಿ ಮಾಡ್ಕೋಬೇಕಂದ್ರೆ ನನ್ನಲ್ಲಿ ಮೇಲೆ ಹೇಳಿದಂತ ಎಲ್ಲವೂ ಇರಬೇಕು. ಪ್ರೀತಿ, ಶಾಂತಿ, ಸಮಾಧಾನ, ಕ್ಷಮಾಭಾವ, ಆಶಾಭಾವ ಇರಬೇಕು. ಇವೆಲ್ಲವೂ ಇದ್ದಾಗಿಲ್ಲಿ ಬರ್ತವೆ. ಅದಕ್ಕೆ ಹೇಳ್ತಾರ ಅವ್ರು, ಈ ಶಬ್ದಗಳ ಪ್ರೀತಿ, ಸೌಂದರ್ಯ ಮತ್ತು ಆತ್ಮಿಕ ಶಕ್ತಿಯಲ್ಲಿ ಭಾಗವಹಿಸಲು ಮತ್ತು ಅದರಿಂದ ಎತ್ತಲ್ಪಡಲು ನಾವು ಅಪೇಕ್ಷೆ ಪಡಬೇಕು. ಇಂಗ್ಲಿಷ್ ನಲ್ಲಿ ಬಹಳ ಚಂದ ಹೇಳಿದಾರೆ ಅದನ್ನ. ಲೆಟ್ ಅಸ್ ಲುಕ್ ಅಪಾನ್ ದ ಸೀ ಅಂಡ್ ಪಾಂಡರ್ ವಾಟ್ ಇಟ್ಸ್ ಮಿಸ್ಟ್ರಿ ಈಸ್, ಅಂಡ್ ಲೆಟ್ ಅಸ್ ಲಿಫ್ಟ್ ಅವರ್ ಐಸ್ ಟು ದ ಫಾರ್ ಹಾರಿಜನ್ ಬಿಯಾಂಡ್ ವಿಚ್ we shall seek all those wonders still unseen. ನಾವು ಯಾವಾಗ ನಮ್ಮ ಕಲ್ಪನೆಯಲ್ಲಿ, ನಮ್ಮ ಅನುಭವದಲ್ಲಿ ಇವುಗಳನ್ನ ತಗೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೀವಿ, ನಾವು ಇಲ್ಲಿಯವರೆಗೆ ನೋಡದೆ ಇರುವಂತಹ ಜಗತ್ತನ್ನ ಕಣ್ಣು ಮುಚ್ಚಿ ಕೂಡ ನಾವು ಮನದಲ್ಲಿ ನೋಡಬಹುದು. ಮೊದಲಿಗೆ ಸಾಧ್ಯ ಆಗುದಿಲ್ಲ. ಮೊದಲಿಗೆ ಸಂಸಾರದ ಜಂಜಾಟಗಳು, ಪ್ರತಿದಿನ ನಡೆದಂತ ವಿಷಯಗಳು, ಮಾಡಬೇಕಾದಂತ ಕೆಲಸಗಳ ಬಗ್ಗೆ, ಮಾಡಿದ ಕೆಲಸಗಳ ಬಗ್ಗೆ ಏನೇನೋ ಯೋಚನೆಗಳು ಬರ್ತಾವ ಮೊದಲಿಗೆ ಬರೋದೆ. ಅದಕ್ಕೆ ಇದನ್ನ ಯಾರು ಕ್ರಿಯೇಟ್ ಮಾಡೋದಿಲ್ಲ. ಈ ಧ್ಯಾನದ ವಾತಾವರಣವನ್ನ ನಾವು ನಮ್ಮಷ್ಟಕ್ಕೆ ನಾವು ಕ್ರಿಯೇಟ್ ಮಾಡ್ಕೋಬೇಕು. ನಮ್ಮ ಮನಸ್ಸಿನಲ್ಲಿ ಇವೆಲ್ಲವೂ ಇದ್ದಾಗ ಅದು ಆಟೋಮೆಟಿಕ್ ಆಗಿ ತಾನೇ ಕ್ರಿಯೇಟ್ ಮಾಡ್ತದ. ಕಣ್ಣು ಮುಚ್ಚಿದಾಗ ನಿಮಗೆ ನೀವೆಂದೂ ನೋಡದೇ ಇರುವಂತ ಒಂದು ಪ್ರಪಂಚ ಕಾಣ್ತದ. ಅದು ಧ್ಯಾನಸ್ಥ ಅವಸ್ಥೆಯಲ್ಲಿ ಬರ್ತದ, ಧ್ಯಾನಸ್ಥ ಸ್ಥಿತಿಗೆ ಹೋದಾಗ ಬರ್ತದ. ಅದ್ರ ಬಗ್ಗೆ ಬಹಳ ಚಂದ, ಧ್ಯಾನದ ಬಗ್ಗೆ ಹೇಳೋರು ಬಹಳ ಚಂದ ಹೇಳ್ತಾರೆ. ಅದನ್ನ ಮಾಡಿದವ್ರಿಗೆ ಅನುಭವ. ಅದಕ್ಕೆ ಇಲ್ಲಿ ಯಾರು ಅದನ್ನ ಕ್ರಿಯೇಟ್ ಮಾಡಿ ಕೊಡಕ್ಕಾಗಲ್ಲ. ಇದನ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾರೆ ಅವರು. ಸೊ ಮುಂದೇನಾಗ್ತದೆ ಓದಿ ಸರ್. ಇದು ಕಾರ್ಯಗತವಾಗಿಸಲು ಸಾಧ್ಯವಾದುದಲ್ಲ, ಯಾರೋ ಹೇಳುತ್ತಾರೆ. ಇಂತಹ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ಳಬೇಕಾದುದೆಂದರೆ, ನಾವು ಕುಡಿತಿರುವಾಗ ಬಾಟಲಿನಲ್ಲಿ ವಾಸ್ತವಿಕತೆಯನ್ನು ಕಾಣಲು ನಾವು ಎಂತಹ ಕಲ್ಪನಾ ಶಕ್ತಿಯನ್ನು ಬಳಸುತ್ತಿದ್ದೆವು. ಹೌದು, ನಾವು ಅಂತಹ ಯೋಚನೆಯಲ್ಲಿ ಸಂತೋಷಿಸಿದ್ದೆವು. ನಾವು ಈವಾಗೆ ಸಮಚಿತರಾಗಿದ್ದರೂ ನಾವು ಹಲವೊಮ್ಮೆ ನಮ್ಮ ಆಲೋಚನೆಗಳನ್ನು ಅದೇ ರೀತಿ ನಡೆಸುವುದಿಲ್ಲವೇ? ಪ್ರಾಯಶಃ ನಮ್ಮ ಸಮಸ್ಯೆ ಎಂದರೆ ನಾವು ಕಲ್ಪನಾ ಶಕ್ತಿಯನ್ನು ಉಪಯೋಗಿಸುವುದಲ್ಲ, ಬದಲಾಗಿ ಅದನ್ನು ಸರಿಯಾದ ದಿಕ್ಕಿನಲ್ಲಿ ಉಪಯೋಗಿಸದೇ ಇದ್ದದ್ದು. ಕ್ರಿಯಾತ್ಮಕ ಕಲ್ಪನೆಯಲ್ಲಿ ಯಾವುದೇ ತಪ್ಪಿಲ್ಲ. ಉತ್ತಮ ಸಾಧನಗಳೆಲ್ಲವೂ ಅದರ ಮೇಲೆ ಹೊಂದಿರುತ್ತವೆ. ಒಬ್ಬಾತನು ಮನೆಗಟ್ಟಿಕೊಳ್ಳಬೇಕಿದ್ದರೆ ಮೊದಲು ಅದು ಹೇಗಿರಬೇಕೆಂದು ಕಲ್ಪಿಸಿಕೊಳ್ಳದೆ ಸಾಧ್ಯವಿಲ್ಲ. ಅದೇ ರೀತಿ ಧ್ಯಾನ ಕೂಡ, ಅದು ನಾವು ನಮ್ಮ ಆತ್ಮಿಕ ಉದ್ದೇಶವನ್ನು ಕಲ್ಪಿಸಿಕೊಳ್ಳಲು ಸಹಕರಿಸುತ್ತದೆ. ಇನ್ನು ನಮ್ಮನ್ನೇ ಸಮರ್ಪಕ ಮನಸ್ಥಿತಿಗೆ ತಂದ ನಂತರ ನಾವು ಈ ರೀತಿ ಮುಂದುವರೆಯಬಹುದು. ಸಾಕು 2,000 3,000 ಆಯ್ತು, ಇರ್ಲಿ, ತೊಂದ್ರೆ ಇಲ್ಲ. ಆದ್ರೆ ಈಗ ನಾನು ಆಗಾಳೆ ಸುಟ್ಟು ಹೇಳಿದೆ, ಸಮುದ್ರದ ಕಾಲದಲ್ಲಿ ಇರುವಂಗಿರ್ಬೇಕು, ದೀರ್ಘವಾದ ಉಸಿರು ತಗೋಬೇಕು, ನಮ್ಮದೇ ಆದಂತ ಆಧ್ಯಾತ್ಮಿಕವಾದ ಒಂದು ವಾತಾವರಣವನ್ನ ನಾವೇ ಸೃಷ್ಟಿಸಿಕೊಳ್ಳಬೇಕು ಅನ್ನುವಂಥದ್ದೇನು ಬಂತು. ಅದನ್ನೆಲ್ಲವೂ ಕೇಳಿದ ಮೇಲೆ ಒಗ್ಗ ಮರ ಇದೇನ್ ಹೇಳ್ತೀವಿ ಅಂತ ಸಕ್ಸ್ ಅಂತ ಹೇಳ್ತಾರ ಅವ್ರು. ಸಕ್ಸ್ ಅಂತ ಹೇಳ್ತಾರ.
ಯಾರು ಹೇಳ್ತಾರ ಸತ್ ಇದೇ ಅದು ಮರಿ ಇದು ಇದೆಲ್ಲ ಕಾರ್ಯಗತ ಆಗುವಂತದ್ದಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ. ಇರ್ತಾರೆ ನನ್ನಂತವ್ರು. somebody says this is nonsense, it isn't practical. ಇದು ನಡೀತದನ್ನು, ನೀವು ಹೇಳಿದ ಹಾಗೆ ಎಲ್ಲವೂ ಆಗ್ತದನ್ನು. ಇವತ್ತು ಎಂಥ ಪ್ರಪಂಚದಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ, ಎಂಥ ಜೀವನವನ್ನ ನಾವು ಜೀವಿಸ್ತಾ ಇದ್ದೀವಿ, ಅಂತಲ್ಲಿ ಎಲ್ಲವೂ ದ್ವೇಷ, ಕೋಪ, ಸಿಟ್ಟು, ಘಮಂಡಿ, ಧೈರ್ಯ, ಹಿಂದೆ ಜನ, ಆಸ್ತಿ, ಅಂತಸ್ತು, ದುಡ್ಡು, ಅಧಿಕಾರ ಎಲ್ಲ ಇದ್ದಾಗೂ ಕೂಡ ನನ್ನನ್ನ ತುಳಿಲಿಕ್ಕೆ ನೋಡ್ತಾರ. ಅದೆಲ್ಲವನ್ನ ಬಿಟ್ಟು ಶಾಂತಿ, ಪ್ರೀತಿ, ಸಮಾಧಾನ, ಕ್ಷಮೆ, ಆಶಾಭಾವನೆ, ಪ್ರೀತಿ, ಪ್ರೇಮ, ಮತ್ತೊಬ್ಬರನ್ನ ಸಮಾಧಾನಿಸಲ್ಪಡುದು, ಮತ್ತೊಬ್ಬರಿಗೆ ಸಮಾಧಾನ ಕೊಡುದು, ಮತ್ತೊಬ್ಬರನ್ನ ಕ್ಷಮೆ ಕೊಡುದು, ಇವು ಎಲ್ಲವನ್ನ ನನ್ನ ಮೇಲೆ ಹಾಕೊಂಡಾಗ ಇವು ಜಗತ್ತು ಬಿಡ್ತದ ನನ್ನನ್ನ. ಇಷ್ಟೆಲ್ಲ ಇದ್ರನ ಬಿಡಕತ್ತಿಲ್ಲ. ಈ ಕೋಪ ಅದ, ದ್ವೇಷ ಅದ, ಸಿಟ್ಟದ, ಅಧಿಕಾರ ಅದ, ಹಣ ಅದ, ಅಹಂಕಾರ ಅದ, ಯಾರನ್ನ ಏನು ಬೇಕಾದ್ರೂ ಮಾಡ್ತೀನಿ ಅನ್ನುವಂತ ಧೈರ್ಯ ಅದ, ಜನ ಅದಾರ, ಎಲ್ಲ ಬಲ ಅದ. ಇಷ್ಟೆಲ್ಲ ಇದ್ದಾಗೂ ಜನ ನನ್ನನ್ನ ಬಿಡುದಿಲ್ಲ. ಇಷ್ಟು ಗಟ್ಟೋಳಮದೀನಿ, ಇಷ್ಟು ನನ್ನ ಹಿಂದ ಧೈರ್ಯ ಐತಿ, ಇಷ್ಟು ಜನ ಅದಾರ, ಇಷ್ಟು ಶಕ್ತಿವಂತ ಅದೀನಂದ್ರ ಬಿಡುದಿಲ್ಲ. ಈ ಸಮಾಜ ನನ್ನನ್ನ ಪ್ರತಿ ಕ್ಷಣ ತುಳಿಲಿಕ್ಕೆ ನೋಡ್ತದ. ಅಂತದ್ರಲ್ಲಿ ನೀನು ಬಂದು ನೀವು ಹೇಳಿದ ಪ್ರಕಾರ ಈ ಪ್ರೀತಿ, ಪ್ರೇಮ, ಆಶೆ, ಕ್ಷಮೆ ಏನೇನ್ ಹೇಳಿದ್ರಲ್ಲ ಇವೆಲ್ಲವನ್ನ ಹಿಡ್ಕೊಂಡ್ ಕುಂತ್ರ ಒಂದು ಹುಳು ಹೊಸಿಗೆ ಹಾಕಿದಂಗೆ ಹಾಕಿ ಬಿಡ್ತಾರ ನನಗೆ ಈ ಸಮಾಜ ಅನ್ನುವಂತ ಮಾತು ಬರ್ತದ, ಕ್ವಶನ್ ಬರ್ತದ. ಅದಕ್ಕೆ ಕೇಳ್ತಾರ, ಅವ್ರು ಹೇಳ್ತಾರ, ಸೇಸ್ ಸಂಬಡಿ ದಿಸ್ ಇಸ್ ನಾನ್ ಸೆನ್ಸ್. ನೀವ್ ಹೇಳ್ತಾ ಇರೋದೆಲ್ಲವನ್ನ ಮಾಡ್ತಾ ಕೂತ್ರ ಬೇಗನೆ ಈ ಜಗತ್ತಿನಿಂದ ಕಣ್ಮರಿಯಾಗಿ ಹೋಗ್ಬಿಡ್ತೀವಿ ನಾವು ಅನ್ನುವಂಥದ್ದನ್ನು ಹೇಳ್ತಾರ. ಅಲ್ಲಿ ಇದು ಕಾರ್ಯಗತವಾಗಿಸಲು ಸಾಧ್ಯ ಇಲ್ಲ ಅಂತ ಯಾರೋ ಹೇಳ್ತಾರ. ದಿಸ್ ಇಸ್ ನಾನ್ ಸೆನ್ಸ್, ಇಟ್ ಇಸಂಟ್ ಪ್ರಾಕ್ಟಿಕಲ್. ಪ್ರಾಕ್ಟಿಕಲಿ ಇದು ಎಲ್ಲವೂ ಸಾಧ್ಯ ಐತೇನೋ ವಿಚಾರ ಮಾಡ್ರಲ್ಲ, ಸಾಧ್ಯ ಐತೇನೋ ಇಲ್ಲ ಅಂತ ಹೇಳಿ. ಇಲ್ಲ, ಆಗುದಿಲ್ಲ ಅಂತ ಹೇಳ್ತಾರ. ಅವಾಗ ಅವ್ರ ಮುಂದೆ ನಮಗೊಂದು ದಾರಿ ಹೇಳ್ತಾರ. ಒಂದು ದಾರಿ ಏನ್ ಹೇಳ್ತಾರಪ್ಪ ಅಥವಾ ಒಂದು ಉಪಾಯ ಏನ್ ಹೇಳ್ತಾರಂದ್ರೆ, ಇಂಥ ಈ ಏನ್ ಬರ್ತದಲ್ಲ ಇದೆಲ್ಲ ಆಗ್ಲಾರ್ದು ಹೋಗ್ಲಾರ್ದು ಅನ್ನುವಂಥ ಸನ್ನಿವೇಶ ಬಂದಾಗ ಈ ಸಂದರ್ಭದಲ್ಲಿ ನಾವು ಏನು ನೆನಪು ಮಾಡ್ಕೊಳ್ಬೇಕು ಅಂತಂದ್ರೆ, ನಾವು ಏನು ಕುಡಿಯುತ್ತಿರುವಾಗ ಈ ಬಾಟಲ್ನಲ್ಲಿ ವಾಸ್ತವಿಕತೆಯನ್ನ ಕಾಣಲು ನಾವು ಎಂತೆಂಥ ಕನಸುಗಳನ್ನ ಕಾಣ್ತಿದ್ವಿ, ಎಂತೆಂಥ ಇಮ್ಯಾಜಿನೇಷನ್ ಮಾಡ್ಕೋತಿದ್ವಿ, ಅಥವಾ ಎಂತೆಂಥ ಕಲ್ಪನಾ ಶಕ್ತಿಯನ್ನ ಬಳಸ್ಕೊತಿದ್ವಿ ಅಂತ. ಕುಡ್ದಾಗ ನಾವು ಹೀರೋನ ಹಾಕಿದ್ವಿ, ಕುಡ್ದಾಗ ನಾವು ಜಾಲಿ ರೈಡ್ ಮಾಡ್ತಿದ್ವಿ, ಕುಡ್ದಾಗ ನಾವು ಜಂಪ ಹೊಡಿತಿದ್ವಿ, ಕುಡ್ದಾಗ ನಾವು ಎಲ್ಲ ಒಂದ್ 10 ಮಂದಿ ಹೊಡೆಯುವಷ್ಟು ಶಕ್ತಿನೂ ತಗೋತಿದ್ವಿ, ಕುಡ್ದಾಗ ಯಾವ್ದು ನನ್ನಿಂದ ಸಾಧ್ಯ ಆಗಿಲ್ಲ ಅದನ್ನ ಸಾಧ್ಯ ಮಾಡೋ ಹಂಗ ನಾವು ಎಲ್ಲವನ್ನೂ ಮಾಡ್ಲಿಕ್ಕೆ ರೆಡಿ ಆಗ್ತಿದ್ವಿ. ನಮ್ಮ ಇಮ್ಯಾಜಿನೇಷನ್ ಹೆಂಗಿರ್ತಿತ್ತು, ನಮ್ಮ ಇಚ್ಛಾಶಕ್ತಿ ಹೆಂಗಿರ್ತಿತ್ತು, ಕುಡ್ದ ನಂತರ ನಾನು ಏನ್ ಮಾಡ್ತೀನಿ ನೋಡು ಅನ್ನುವಂಥ ಮಾತುಗಳು ಇರ್ತಿತ್ತು. ಅದನ್ನ ನೆನಪು ಮಾಡ್ಕೋರಿ ಅಂತ ಹೇಳ್ತಾರ ಅವ್ರು. ಹೌದು, ನಾವು ಅಂತಹ ಯೋಚನೆಯಲ್ಲಿ ಸಂತೋಷಿಸುತ್ತಿದ್ದೆವು. ಅವಾಗ ಕಲ್ಪನೆ ಒಳಗೆ ಏನು ಹಾಕಿದ್ದಿಲ್ಲ, ಕುಡ್ದ ನಿಷೇಧಾಗ ನಮ್ಮ ಯೋಚನೆಗಳು ಇರ್ತಿದ್ವು. ಅದನ್ನ ಮಾಡ್ತೀನಿ, ಇದನ್ನ ಮಾಡ್ತೀನಿ, ಹಂಗ ಮಾಡ್ತೀನಿ, ಹಿಂಗ ಮಾಡ್ತೀನಿ, ಬಿಡುದಿಲ್ಲ, ಹಿಡಿದಿಲ್ಲ, ನೋಡ ನಾನು ಏನು ಮಾಡ್ತೀನಿ. ಸುಮ್ನೆ ಅದೇ ಯೋಚನೆ ಮಾಡಿ ಅದೇ ಕಲ್ಪನೆ ಒಳಗೆ ಸಂತೋಷವನ್ನು ಪಡ್ತಿದ್ವಿ, ಇನ್ನಷ್ಟು ಒಮ್ಮೊಮ್ಮೆ ದುಃಖನೂ ಪಡ್ತಿದ್ವಿ, ಇನ್ನಷ್ಟು ದ್ವೇಷನೂ ಹುಟ್ಟಿಸ್ಕೊತಿದ್ವಿ. ಆದ್ರೆ ಇವಾಗ ನಾವು ಸಮಚಿತ್ತರಾಗಿವಿ, ಸ್ಥಿಮಿತತೆಯಿಂದ ಇದ್ದೀವಿ. ಸ್ಥಿಮಿತತೆ ಇದ್ದಾಗ ನಾವು ಹಲವೊಮ್ಮೆ ನಮ್ಮ ಆಲೋಚನೆಗಳನ್ನು ಅದೇ ರೀತಿ ನಡೆಸೋದಿಲ್ಲ. ಈಗ ಬರ್ತದ, ಸಿಟ್ಟು ಬರ್ತದ, ಕೋಪ ಬರ್ತದ, ಅದನ್ನ ಮಾಡ್ತೀನಿ, ಇದನ್ನ ಮಾಡ್ತೀನಿ ಅಂತ. ಪ್ರಾಯಶಃ ಹೇಳ್ತಾರ ಅವರು, ನಮ್ಮ ಸಮಸ್ಯೆ ಏನಪ್ಪಾ ಅಂತಂದ್ರೆ ನಾವು ಕಲ್ಪನಾ ಶಕ್ತಿಯನ್ನು ಉಪಯೋಗಿಸಿದ್ದಲ್ಲ, ಬದಲಾಗಿ ಸರಿಯಾದ ದಿಕ್ಕಿನಲ್ಲಿ ಉಪಯೋಗಿಸಿರ್ಲಿಲ್ಲ. ನಮ್ಮ ಕಲ್ಪನಾ ಶಕ್ತಿಗಳು ಬಹಳ ಚಂದಿದ್ದು, ಇಲ್ಲ ಅಂತಲ್ಲ, ಆದ್ರೆ ಉಪಯೋಗಿಸಬೇಕಾದ ರೀತಿ ಸರಿ ಇರಲಿಲ್ಲ. ಎಲ್ಲಿ ಉಪಯೋಗಿಸಬೇಕಾದ್ರು ಸರಿಯಾದ ದಿಕ್ಕಿನಲ್ಲಿ ನಾವು ಅದನ್ನು ಉಪಯೋಗಿಸ್ಲಿಲ್ಲ. ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ವಿ. ಕ್ರಿಯಾತ್ಮಕವಾದ ಕಲ್ಪನೆಯನ್ನ ನಾವು ಮಾಡ್ಲೇ ಇಲ್ಲ. ಕನ್ಸ್ಟ್ರಕ್ಟಿವ್ ಇಮ್ಯಾಜಿನೇಷನ್ ಅಂತ ಹೇಳ್ತಾರೆ. ಕನ್ಸ್ಟ್ರಕ್ಟಿವ್, ಕಟ್ಟುವಂತಹ ಇಮ್ಯಾಜಿನೇಷನ್, ಅದು ಒಳ್ಳೆಯದನ್ನ ಕಟ್ಟುವಂತ ಇಮ್ಯಾಜಿನೇಷನ್ ಅಥವಾ ಬದುಕನ್ನ ಕಟ್ಟುಕೊಳ್ಳೋದು. ಕನ್ಸ್ಟ್ರಕ್ಟಿವ್ ಅಂದ್ರೆ ಕ್ರಿಯಾತ್ಮಕ, ರಚನಾತ್ಮಕ ಅಂತ ಹೇಳಬಹುದು.
ಕನ್ಸ್ಟ್ರಕ್ಟಿವ್ ಇಮ್ಯಾಜಿನೇಷನ್ ಇರಲಿಲ್ಲ ನಮ್ಮಲ್ಲಿ. ಉತ್ತಮ ಸಾಧನೆಗಳೆಲ್ಲವೂ ಅದರ ಮೇಲೆ ಹೊಂದಿಕೊಂಡಿರ್ತಾವೆ. ನಾವು ಯಾವ ರೀತಿ ಯೋಚಿಸ್ತೀವಿ ಅದೇ ರೀತಿ ನಮ್ಮ ಕೆಲಸಗಳು ಅದರ ಮೇಲೆ ನಿಂತಿರ್ತದೆ. ಡಿಪೆಂಡ್ಸ್ ಆನ್ ದೆಮ್ ಅಂತ ಹೇಳ್ತೀನಿ. ನನ್ನ ಯೋಚನೆ, ನನ್ನ ಭಾವನೆ, ನನ್ನ ಕ್ರಿಯೆ ಎಲ್ಲವೂ ಪಾಸಿಟಿವ್ ಆಗಿದ್ರೆ ರಿಸಲ್ಟ್ ಕೂಡ ಪಾಸಿಟಿವ್ ಬರ್ತದ. ನನ್ನಲ್ಲೇ ನೆಗೆಟಿವ್ ಕಲ್ಪನೆಗಳಿದ್ರೆ, ನನ್ನಲ್ಲೇ ನಕಾರಾತ್ಮಕ ಚಿಂತನೆಗಳಿದ್ರೆ, ನನ್ನಲ್ಲೇ ನಕಾರಾತ್ಮಕ ಇಮ್ಯಾಜಿನೇಷನ್ ಅಥವಾ ಕಲ್ಪನೆಗಳಿದ್ರೆ ಅಲ್ಲಿ ಮುಂದೇನಾಗ್ತವೆ? ಇಲ್ಲಿ ಹೇಳ್ತಾರೆ, ಒಂದು ಉದಾಹರಣೆ ಹೇಳ್ತಾರೆ. ಒಬ್ಬಾತ ಇವತ್ತು ಮನೆ ಕಟ್ಕೋಬೇಕು ಅಂತಂದ್ರೆ ಮೊದಲು ತನ್ನ ಮನೆ ಹೇಗಿರ್ಬೇಕು ಅನ್ನುವಂಥ ಒಂದು ಕಲ್ಪನೆಯನ್ನ ತನ್ನ ತಲೆಯಲ್ಲಿ ಮೂಡಿಸ್ಕೊಳ್ತಾನ. ನನ್ನ ಮನೆ ಹಿಂಗಿರ್ಬೇಕು, 2 ಅಂತಸ್ತಿಂದ ಇರಬೇಕು, ಅಡಿಗೆ ಮನೆ ಇರಬೇಕು, ಅದಕ್ಕೆ ಇಂತಿಂತ ವಸ್ತುಗಳನ್ನ ಹಾಕ್ಬೇಕು, 3 ಬೆಡ್ರೂಮ್ ಇರಬೇಕು, ಬೆಡ್ರೂಮ್ ಅಲ್ಲಿ ಇಂಥ ಕಾಟಗಳನ್ನ ಹಾಕ್ಬೇಕು, ಇಂಥ ಟೈಲ್ಸ್ ಗಳನ್ನ ಹಾಕ್ಬೇಕು, ಇಂಥ ಕಲರ್ ಅನ್ನು ಹೊಡಿಬೇಕು, ನನ್ನ ಮನೆ ಈ ರೀತಿ ಪ್ಲಾನ್ ಮಾಡ್ಬೇಕು, ಈ ದಿಕ್ಕಿಗೆ ಇರಬೇಕು ಅನ್ನುವಂಥ ಒಂದು ಕಲ್ಪನೆಯನ್ನ ತನ್ನ ತಲೆಯಲ್ಲಿ ಹಾಕೋತಾನ ಮೊದಲಿಗೆ. ಆ ಕಲ್ಪನೆಯನ್ನ ಒಬ್ಬ ಇಂಜಿನಿಯರ್ ಮುಂದೆ ವಿವರಿಸ್ತಾನ. ಒಂದ್ ವೇಳೆ ತಾನೇ ಇಂಜಿನಿಯರ್ ಇದ್ರೆ ತಾನ ಮಾಡ್ತಾನ, ಆ ಮಾತು ಬೇರೆ. ಯಾಕಂದ್ರೆ ಮತ್ತೆ ಎಲ್ಲಾರು ಇಂಜಿನಿಯರ್ ಕಡೆ ಹೋಗ್ಬೇಕು ಅನ್ನೋ ಅನ್ಬೇಡ್ರಿ, ಅದಕ್ಕೆ ಹೇಳ್ತಾರೆ. ನಮ್ಮ ಕಲ್ಪನೆಗಳಲ್ಲಿ ನಮ್ಮ ಮನೆ ಮೂಡಿರ್ತದ, ಆ ರೀತಿ ನಮ್ಗೆ ಆಗಬೇಕು ಅನ್ನುವಂಥದ್ದನ್ನ ನಾವು ವಿವರಿಸ್ತೀವಿ. ಅದೇ ರೀತಿ ಇಲ್ಲಿ ಕೂಡ ಕನ್ಸ್ಟ್ರಕ್ಟಿವ್ ಇಮ್ಯಾಜಿನೇಷನ್, ರಚನಾತ್ಮಕ ಒಂದು ಕಲ್ಪನಾ ಶಕ್ತಿಯನ್ನ ನಾವು ತಗೋಬೇಕು. ದೇವರ ಸಾಮೀಪ್ಯಕ್ಕೆ ಹೋಗ್ಲಿಕ್ಕೆ, ದೇವರ ಹತ್ತಿರ ಇರ್ಲಿಕ್ಕೆ, ದೇವರ ಮಾತನ್ನ ಆಲಿಸಲಿಕ್ಕೆ ನಮ್ಮ ವಿಚಾರಗಳು ಎಲ್ಲವೂ ಧನಾತ್ಮಕವಾಗಿರ್ಬೇಕು, ರಚನಾತ್ಮಕವಾಗಿರ್ಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಇಲ್ಲ ಅದೇ ರೀತಿ ಒಂದು ಮನೆ ಕಟ್ಟಿಕೊಳ್ಬೇಕಿದ್ರೆ ಮೊದಲು ಅದು ಹೇಗಿರ್ಬೇಕಂದು ಕಲ್ಪಿಸಿಕೊಳ್ಳದೆ ಇರಲು ಸಾಧ್ಯನೇ ಇಲ್ಲ. ಆ ಕಲ್ಪನೆ ಬಂದಾಗ ಮಾತ್ರ, ಆ ಯೋಚನೆ ಬಂದಾಗ ಮಾತ್ರ ಮುಂದೆ ನಾವು ಆ ಕೆಲಸಕ್ಕೆ ಹೋಗ್ತೀವಿ. ಈ ಜಗತ್ತಿನಲ್ಲಿ ಆದಂತ ಪ್ರತಿಯೊಂದು ಸಂಶೋಧನೆಗಳಿಗೆ, ಪ್ರತಿಯೊಂದು ರಿಸರ್ಚ್ಗೆ, ಪ್ರತಿಯೊಂದು ಕಂಡು ಹಿಡಿಯಿಕೆಗೆ ಆ ಒಂದು ಯೋಚನೆ. ನಾವು ಏಕೆ ಮನುಷ್ಯರು, ನಾವು ಮನುಷ್ಯರು ಯಾಕೆ ಹಕ್ಕಿ ಹಂಗ ಹಾರಾಡಬಾರದು ಅನ್ನುವಂಥದ್ದು ಒಂದು ಯೋಚನೆ. ಆ ಯೋಚನೆ ಹಿಡ್ಕೊಂಡು ಒಂದು ಕೆಲಸಗಳು ಸ್ಟಾರ್ಟ್ ಆಗ್ತವೆ, ಒಂದು ಸಂಶೋಧನೆ ಸ್ಟಾರ್ಟ್ ಆಗ್ತದೆ. ಕೊನೆಗೆ ವಿಮಾನಗಳನ್ನ ಕಂಡು ಹಿಡಿತಾರೆ. ನಾವ್ಯಾಕೆ ಓಡ್ಲಿಕ್ಕೆ ಆಗುದಿಲ್ಲ, ನಾವ್ಯಾಕೆ ಈ ಓಡುವಂತ ವಾಹನಗಳನ್ನ ಮಾಡಬಾರ್ದು, ಎಲ್ಲವೂ ಯೋಚನೆ. ನಾವ್ಯಾಕೆ ಈ ಫೋನ್ ಮೀಟಿಂಗ್ಗಳನ್ನ ಮಾಡಬಾರ್ದು ಅನ್ನುವಂತ ಯೋಚನೆ ಏನದಲ್ಲ, ಇದೊಂದು ಹೊಸ ಕಲ್ಪನೆನೇ. ಇದು ಒಂದು ಸಮಯದಲ್ಲಿ ಈಗೇನು ಕೋವಿಡ್ ಬರೋಕ್ಕಿಂತ ಮುಂಚೆಗೆ ಇದೇನು ಒಂದು ಕಲ್ಪನೆ ಬಂತಲ್ಲ. ಮೊದಲಿಗೆ ನಾವು ನಮ್ಮ ಊರಲ್ಲಿ ಮಾತ್ರ ಮೀಟಿಂಗ್ಗಳನ್ನ ಮಾಡ್ತಿದ್ವಿ, ಬೇರೆ ಊರಿನ ಬಂಧುಗಳು ನಮ್ಗೆ ಬಹಳ ಪರಿಚಯನೇ ಇರ್ಲಿಲ್ಲ. ಬಟ್ ಯಾವಾಗ ಈ ಆನ್ಲೈನ್ ಕಾರ್ಯಕ್ರಮಗಳು ಸ್ಟಾರ್ಟ್ ಆದವು, ನಮಗೆ ಇಡೀ ಕರ್ನಾಟಕ ಬೇಡ, ಇಡೀ ದೇಶ ತುಂಬ ಇರುವಂತ ಕೆಲವೊಂದಿಷ್ಟು ಮೆಂಬರ್ಗಳು ಪರಿಚಯ ಆದ್ರು. ಇದರಿಂದ ಈ ಒಂದು ಯೋಚನೆ ಇದೆ, ಇದು ಕನ್ಸ್ಟ್ರಕ್ಟಿವ್ ಇಮ್ಯಾಜಿನೇಷನ್, ಇದು ಕನ್ಸ್ಟ್ರಕ್ಟಿವ್ ಕಲ್ಪನೆ, ಕನ್ಸ್ಟ್ರಕ್ಟಿವ್ ಪ್ಲಾನ್ ಅಂತ ಹೇಳ್ತೀವಿ, ರಚನಾತ್ಮಕ ಒಂದು ಪ್ಲಾನ್. ಇದರಿಂದಾಗಿ ನಮಗೆ ಸಾಹಿತ್ಯಗಳ ಪರಿಚಯ ಆಯ್ತು, ಹೊಸ ಹೊಸ ಬಂಧುಗಳು ಪರಿಚಯ ಆದ್ರು, ಹೊಸ ಹೊಸ ಊರಿನಲ್ಲಿ ಕಾರ್ಯಕ್ರಮಗಳು ಗುರ್ತಾಗಕ್ಕೆ ಚಾಲು ಅದು. ಸೊ ಇದು ಪ್ಲಾನ್, ಇದು ಒಂದು ಯೋಚನೆ. ಈ ಯೋಚನೆ ಬಂತು, ಅದನ್ನ ಕಾರ್ಯಗತ ಮಾಡ್ಲಿಕ್ಕೆ ಒಂದಿಷ್ಟು ಪ್ರಯತ್ನ ಪಟ್ರು, ಕಾರ್ಯಗತ ಆಯ್ತು. ಒಂದು 5-6 ID ಓಪನ್ ಆದು, ಇಡೀ ಕರ್ನಾಟಕ ತುಂಬಾ ಮೀಟಿಂಗ್ಗಳು ನಡೀತಾ ಇದ್ವು. ಅದರ ಒಂದು ಪ್ರತಿಫಲ ಇವತ್ತು ನಾವೆಲ್ಲರೂ ಕೂತು ಇಲ್ಲಿ ಆನ್ಲೈನ್ ಮೀಟಿಂಗ್ ಮಾಡ್ತಾ ಇದ್ವಿ. ದಿಸ್ ಇಸ್ ಕನ್ಸ್ಟ್ರಕ್ಟಿವ್ ಪ್ಲಾನಿಂಗ್ ಅಥವಾ ಕನ್ಸ್ಟ್ರಕ್ಟಿವ್ ಇಮ್ಯಾಜಿನೇಷನ್, ಕಲ್ಪನೆ. ಯಾವುದೇ ಕೆಲಸ ಆಗಬೇಕಂದ್ರೂ ಕೂಡ ಒಂದು ಮೊದಲು ಯೋಚನೆ ಹೊಳಿತದೆ. ಆ ಯೋಚನೆಯನ್ನು ಹಿಡ್ಕೊಂಡು ನಾವು ಮುಂದೆ ಹೋಗ್ತೀವಿ. ನಾವು ಮುಂದೆ ಹೋದಾಗ ಮಾತ್ರ ಇದು ಕೆಲಸ ಆಗ್ತೈತಿ. ಹಂಗ ಧ್ಯಾನ ಕೂಡ ಅದೇ ರೀತಿ. ಧ್ಯಾನ ಕೂಡ ನಾವು ನಮ್ಮ ಆತ್ಮಿಕ ಉದ್ದೇಶವನ್ನು ಕಲ್ಪಿಸಿಕೊಳ್ಳಲು ಸಹಕರಿಸುತ್ತದೆ. ಧ್ಯಾನ ಹೇಗೆ ನಮ್ಮ ಮನಸ್ಸಿನಲ್ಲಿ ತಗೋಬೇಕು ಅಥವಾ ಧ್ಯಾನವನ್ನು ನಾವು ಹೇಗೆ ಮಾಡಬೇಕು ಅಂತ ಹೇಳಿ ಬಂತಲ್ಲ, ಅದಕ್ಕಿದು ಕಾನ್ಸೆಪ್ಟ್, ರಚನಾತ್ಮಕ ಒಂದು ಇಮ್ಯಾಜಿನೇಷನ್ ಅಥವಾ ಒಂದು ರಚನಾತ್ಮಕ ಪಾಸಿಟಿವ್ ಕಲ್ಪನಾ ಶಕ್ತಿಯನ್ನ ನಮ್ಮೊಳಗೆ ನಾವು ತಂದುಕೊಳ್ಳಕ್ ಆಗ್ತದೆ. ಮೊದಲಿಗೆ ಆಗುದಿಲ್ಲ. ಮೊದಲಿಗೆ ಮಾಡಿದ ಎಲ್ಲ ಪ್ರಯೋಗಗಳು ಸಕ್ಸಸ್ ಆಗ್ಯಾವಂತಲ್ಲ. ಮೊದಲು ಮಾಡಿದಂತ ಎಲ್ಲ ಸಂಶೋಧನೆಗಳು, ರಿಸರ್ಚ್ಗಳು ಒಮ್ಮೊಮ್ಮೆ ಸಕ್ಸಸ್ ಆಗಿ ಇಡೀ ಜಗತ್ತಿನ ತುಂಬಾ ಪ್ರಚಾರಗೊಂಡವಂತಲ್ಲ. ಸಾಕಷ್ಟು ಫೇಲ್ಯೂರ್ಗಳು ಕಂಡವು. ವಿಮಾನೂ ಫೇಲ್ಯೂರ್ ಕಂಡವು. ಏರೋಪ್ಲೇನ್ ಏನ್ ಕಂಡು ಹಿಡಿಯಕ್ ಹೋದ್ರೆ ಸಾಕಷ್ಟು ಪ್ರಯೋಗಗಳು ಫೇಲ್ ಆಗ್ಯಾವ. ಕರೆಂಟ್ ಹಿಡ್ದಾಕ್ ಹೋದ ಅವನು 108 ಸಲ ಫೇಲ್ ಆಗ್ಯಾನ. ನೀರಿನಿಂದ ವಿದ್ಯುತ್ ಅನ್ನ ತೆಗಿಯಕ್ ಹೋದವನು ಸಾಕಷ್ಟು ಫೇಲ್ಯೂರ್ ಗಳನ್ನ ಕಂಡಾನ. ಈ ಮೊಬೈಲ್ ಫೋನ್ಗಳನ್ನ ಕಂಡು ಹಿಡಿಯಕ್ ಹೋದವನು ಸಾಕಷ್ಟು ಫೇಲ್ಯೂರ್ ಗಳನ್ನ ಕೊಂಡಾನ.
ಕಂಡ ನಂತರ ಯಾವ ರೀತಿ ಇಂಪ್ರೂವೈಸ್ ಆಗ್ಯಾವ 20-25 ವರ್ಷಗಳಲ್ಲಿ ಇವತ್ತು ಮೊಬೈಲ್ ಅನ್ನುವಂಥದ್ದು ಯಾವ ರೀತಿ ಬಂದಾಗ ನಮಗೆ ಗೊತ್ತೈತಿ. ಹಂಗೆ ಕೂಡ ಅಷ್ಟೇ, ಇದೆಲ್ಲವೂ ಹಿಂಗ ಬೆಳೀತದ ಇದೆಲ್ಲವೂ ಅಂತ ಇತ್ತನ ಅವ್ರಿಗೆ ಇಲ್ಲ. ಇದೊಂದು ಪ್ರಯೋಗ, ಇದೊಂದು ರಚನಾತ್ಮಕ ಪ್ಲಾನಿಂಗ್ ಅಥವಾ ರಚನಾತ್ಮಕ ಒಂದು ಥಿಂಕಿಂಗ್. ನಾವು ಈ ರೀತಿ ಮಾಡಿದ್ರೆ ನಮಗೆ ಒಳ್ಳೇದಾಗ್ಯದ, ನಾವು ಇದನ್ನ ಬರೆದಿಟ್ರೆ ಮುಂದಿನ ಜನಕ್ಕೆ ಒಳ್ಳೇದಾಗ್ಬೋದು ಅನ್ನುವಂಥ ಒಂದು ಕಲ್ಪನೆ. ಇನ್ನೂ ಸರಳವಾಗಿ ಹೇಳ್ಬೇಕಪ್ಪ ಅಂತಂದ್ರ, ಬೆಟ್ಟದ ಮೇಲೆ ಗುಡಿ ಐತಿ, ಅದಕ್ಕೆ 100 ಮೆಟ್ಲುಗಳದಾವು, ಇಲ್ಲಂತಲ್ಲ. ಆದ್ರೂ ಕೂಡ ದೇವರ ದರ್ಶನ ಆಗಬೇಕು ಅಂತೇಳಿ ತೆಳಗ ನಿಂತು ಯೋಚನೆ ಮಾಡ್ತೀವಿ. ಯೋಚನೆ ಬಂದ ನಂತರ ಕಾರ್ಯ ಮಾಡ್ಬೇಕು. ಕಾರ್ಯ ಏನ್ ಮಾಡ್ಬೇಕಂದ್ರೆ ಒಂದೊಂದು ಮೆಟ್ಲು ಹತ್ತಬೇಕು. ಒಂದು ಮೆಟ್ಲು ನಾನು ಹತ್ತಿದಾಗ ದೇವರು ಒಂದು ಮೆಟ್ಲು ನನಗೆ ಹತ್ರ ಆಗ್ತಾನ. ಈಗ ಒಂದು 100 ಮೆಟ್ಲು ಅದಾವಂತಂದ್ರ ನಾನು ಒಂದು ಮೆಟ್ಟಿಲನ್ನು ಹತ್ತಿದ್ರೆ 99 ಮೆಟ್ಲು ಹಾಕವ ನನಗೆ. 99 ಮೆಟ್ಲು ಹಾಕವ ನನಗೆ. ಯಾರೋ ಅನ್ಮ್ಯೂಟ್ ಆಗ್ಯಾರ ನೋಡ್ರಿ ಸರ್. ಯಾರೋ ಅನ್ಮ್ಯೂಟ್ ಆಗ್ಯಾರ ನೋಡ್ರಿ. ಸೊ ಧ್ಯಾನವನ್ನ ಮಾಡಬೇಕಾದ್ರೆ ನಮ್ಮ ಪ್ರಯತ್ನ ಏನಿರಬೇಕನ್ನುವಂಥದ್ದು. ನಾವು ರಚನಾತ್ಮಕವಾಗಿ ಯೋಚಿಸಬೇಕು. ನಮ್ಮದೇ ಕ್ರಿಯೆಯಲ್ಲಿ ನಮ್ಮದೇ ಒಂದು ಕಲ್ಪನೆಯನ್ನ, ಕ್ರಿಯಾತ್ಮಕ ಕಲ್ಪನೆಯನ್ನ ನಾವು ಕಲ್ಪಿಸ್ಕೋಬೇಕು. ಇನ್ನು ನಮ್ಮನ್ನೇ ಸಮರ್ಪಕ ಮನೋಸ್ಥಿತಿಗೆ ತಂದ ನಂತರ ಈ ರೀತಿ ನಾವು ಮುಂದುವರಿಬಹುದು ಅನ್ನುವಂಥ ಮಾತನ್ನ ಹೇಳ್ತಾರೆ. ಸಮರ್ಪಕ ಮನಸ್ಥಿತಿಗೆ ಬರ್ತದ ಮನಸ್ಸು. ಮೊದಲಿಗೆ ಹಠ ಮಾಡ್ತದೆ. ಮೊದಲಿಗೆ ಕಣ್ಣು ಮುಚ್ಚಿದಾಗ ಬೇಡದೆ ಇರುವ ವಿಷಯಗಳೇ ಬರ್ತಾವ. ಎಲ್ಲವೂ ಕೆಟ್ಟ ಯೋಚನೆಗಳನ್ನ ಬರ್ತಾವ, ಕೆಟ್ಟ ಸೀನ್ಗಳ ಬರ್ತಾವ. ಬಿಡುದಲ್ಲ, ಅಷ್ಟು ಸರಳ ಮಗಂದಿರು. ಆದ್ರೂ ಕೂಡ ಪ್ರಯತ್ನ, ಅದೇ ರಚನಾತ್ಮಕ ಪ್ರಯತ್ನ ಅಂತ ಹೇಳ್ತೀವಿ. ಕನ್ಸ್ಟ್ರಕ್ಟಿವ್ ಅಥವಾ ಪಾಸಿಟಿವ್ ಥಿಂಕಿಂಗ್ ಅಂತ ಏನ್ ಹೇಳ್ತಿರ್ತೀವಿ. ಜಗತ್ನಾಗ ಬಹಳ ಮಾತಾಡ್ತಾರೆ ಅದ್ರ ಬಗ್ಗೆ. ಪಾಸಿಟಿವ್ ಥಿಂಕಿಂಗ್ ಇದ್ರ ಬಗ್ಗೆ ಹೆಂಗ್ ಪ್ರಯತ್ನವನ್ನ ಮಾಡ್ಕೋತಾ ಹೋಗ್ತೀವಿ. ಮೊದಲಿಗೆ ಆಗ್ಲಿಲ್ಲ ಅಂದ್ರೂ ಕೂಡ ಮತ್ತೊಮ್ಮೆ ಆಗ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ, ಮಗದೊಮ್ಮೆ ನಾವು ನಮ್ಮ ಪ್ರಾರ್ಥನೆಯನ್ನು ಓದಬೇಕು. ಮತ್ತೊಮ್ಮೆ ಓದುದು ಆಗಂಗಿಲ್ಲ. ಫಸ್ಟಿಗೆ ಮತ್ತೊಮ್ಮೆ ಓದಿ ಅದರೊಳಗಿನ ಗೂಢಾರ್ಥಗಳನ್ನ ಗ್ರಹಿಸಬೇಕು, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು. ಈ ಪ್ರಾರ್ಥನೆಯಲ್ಲಿ ಏನಿದೆ ಅನ್ನುವಂಥದ್ದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು. ಸೊ ಈ ಪ್ರಾರ್ಥನೆಯನ್ನು ಯಾರು ಬರೆದ್ರು, ಯಾರು ಮಾತಾಡಿದ್ರು, ಯಾರ ಬಗ್ಗೆ ಅದನ್ನ ಅವನು ಉಚ್ಚಾರಿಸಿದ ಅಥವಾ ಯಾವನವನು ಉಚ್ಚರಿಸಿದ, ಯಾರು ಇದನ್ನ ಹೇಳಿದ್ರು ಅವನ ಬಗ್ಗೆ ಯೋಚಿಸ್ಬೇಕು. ಎಲ್ಲಕ್ಕಿಂತ ಮೊದಲಿಗೆ ಆತನಿಗೆ ದೇವರ ಪಥ ಅಥವಾ ಚಾನಲ್ ಆಗುವಂತ ಅಭಿಲಾಷೆ ಇತ್ತು. ಇವತ್ತು ನಮಗೂ ಕೂಡ ದೇವರ ಪಥವಾಗುವ ಆಸೆ ಇದೆ. ನಾವು ಮೊದಲಿಗೆ ಕೇಳಿದ್ದದೇ, ದೇವರೇ ನನ್ನನ್ನು ನಿನ್ನ ಶಾಂತಿಯ ಪಥವನ್ನಾಗಿ ಮಾಡು ಅಂತ ಹೇಳಿ. ನಮಗ ಆ ಅಭಿಲಾಷೆ ಇದೆ ಇವತ್ತು. ಸೊ ಈ ಅಭಿಲಾಷೆ ಈಡೇರಿಸಬೇಕಂದ್ರೆ ನಾವು ಕೃಪೆಗಾಗಿ ಅವನನ್ನು ಹಂಬಲಿಸಬೇಕು. ದೇವರನ್ನು ಕೃಪೆ ಸಿಗಬೇಕು. ದೇವರು ನನಗೆ ಆಶೀರ್ವಾದ ಮಾಡಿದಾಗ ಮಾತ್ರ ನಾನು ಅವನ ದಾರಿ ಆಗ್ತೀನಿ. ಆ ಹಂಬಲನ ಇರ್ಲಿಲ್ಲ, ಆಸೆನೇ ಇರ್ಲಿಲ್ಲ ಅಂದ್ರೆ ಏನ್ ಮಾಡುದು? ನನಗೆ ದೇವರ ಪಥವಾಗಲಿಕ್ಕೆ ಹಂಬಲನ ಇಲ್ಲ, ಆಸೆನೇ ಇಲ್ಲ ಅಂದ್ರೆ ಏನ್ ಮಾಡುದು? ದೇವ್ರು ಬಂದು ಕೊಡ್ತಾನೆ, ಬಾಪ ನೀನ್ ನನ್ನ ಪಥ ಆಗ ಅಂತೇಳಿ. ಇಲ್ಲ, ನನ್ನಲ್ಲಿ ಒಂದು ಅಭಿಲಾಷೆ ಇರಬೇಕು, ನನ್ನಲ್ಲಿ ಒಂದು ಆಸೆ ಹುಟ್ಟಬೇಕು. ನಾನು ದೇವರ ದಾರಿ ಆಗಬೇಕು, ದೇವರು ಮತ್ತು ನನ್ನ ನಡುವಿನ ಒಂದು ದಾರಿ ಆಗ್ಬೇಕು ಅಂತಂದಾಗ ನನಗೆ ಆ ಆಸೆ ಹುಟ್ಟಬೇಕು ಮೊದಲಿಗೆ. ಅನಂತರ ನನಗೆ ಅದನ್ನು ನೀಡಲಿಕ್ಕೆ ನಾವು ಕೃಪೆಗಾಗಿ ಅಥವಾ ಅವನ ಆಶೀರ್ವಾದಕ್ಕಾಗಿ ದೇವರಲ್ಲಿ, ಭಗವಂತನಲ್ಲಿ ಮೊರೆ ಇಡಬೇಕು. ಆತನಿಂದ ಪ್ರೀತಿ, ಕ್ಷಮೆ, ಸಾಮರಸ್ಯ, ಸತ್ಯ, ಭರವಸೆ, ಆಶಾಭಾವ, ಬೆಳಕು ಹಾಗೂ ಆನಂದವನ್ನು ಸಾಧ್ಯವಿರುವಷ್ಟು ಮಂದಿಗೆ ಕೊಡಲಾಗುವಂತೆ. ಯಾರಿಗೆ ಕೇಳಬೇಕು? ದೇವರಿಗೆ ನಾವು ಕೇಳಬೇಕು. ಇವೆಲ್ಲವನ್ನ ಜನರಿಗೆ ಕೊಡು ಅಂತ ಹೇಳಿ, ಜಗತ್ತಿಗೆ ಕೊಡು ಅಂತ ಹೇಳಿ. ಏನು? ಪ್ರೀತಿ, ಕ್ಷಮೆ, ಸಾಮರಸ್ಯ, ಸತ್ಯ, ಭರವಸೆ, ಆಶಾಭಾವ, ಬೆಳಕು ಹಾಗೂ ಆನಂದವನ್ನ ಸಾಧ್ಯವಿರುವಷ್ಟು ಜನರಿಗೆ ಅಥವಾ ಸಾಧ್ಯವಿರುವಷ್ಟು ಮಂದಿಗೆ ಕೊಡುವಂತ ನಾವು ದೇವರಲ್ಲಿ ಪ್ರೇಯರ್ ಮಾಡ್ಬೇಕು. ಯಾಕಂದ್ರೆ ನಾವು ದೇವರ ಮತ್ತು ಜಗತ್ತಿನ ನಡುವೆ ಒಂದು ಪಥವಾಗಿ ಕಾರ್ಯನಿರ್ವಹಿಸಕ್ಕೆ ಹೊರಟಿರ್ತೀವಿ, ಚಾನಲ್ ಆಗಲಿಕ್ಕೆ ಹೊರಟಿರ್ತೀವಿ, ಕಾರ್ಯ ಆಗ್ಲಿಕ್ಕೆ ಹೊರಟಿರ್ತೀವಿ. ಅಥವಾ ಕೊಂಡಿ, ದೇವರ ಮತ್ತು ಈ ಜಗತ್ತಿನ ಮಧ್ಯೆ ನಾನು ಕೊಂಡಿಯಾಗಿ ನಿಲ್ಲಲಿಕ್ಕೆ ಬಯಸ್ತೀನಿ. ಈ ಜಗತ್ತಿನಲ್ಲಿ ಇರುವಂತವ್ರಿಗೆಲ್ಲವರಿಗೂ ಇಲ್ಲಿ ಕೃಪೆ ಕೊಡು, ಪ್ರೀತಿ ಕೊಡು, ಕ್ಷಮೆ ಕೊಡು, ಸಾಮರಸ್ಯ ಕೊಡು, ಸತ್ಯ ಕೊಡು, ಭರವಸೆ ಕೊಡು, ಬೆಳಕನ್ನ ಕೊಡು.
ಹಾಗೂ ಸಾಧ್ಯವಾದಷ್ಟು ಸಂತೋಷವನ್ನು ಈ ಜಗತ್ತಿಗೆ ಕರುಣಿಸು ಅಂತ ಹೇಳಿ ನಾನು ಕೇಳಬೇಕು. ನಾನು ಯಾರಿಗೆ ಕೇಳಬೇಕು? ಅವರಿಗಾಗಿ ಕೇಳಬೇಕು, ಹೊರತಾಗಿ ನನಗಲ್ಲ. ನಂತರ ತನಗಾಗಿರುವ ಆಕಾಂಕ್ಷೆ ಮತ್ತು ಆಶಾಭಾವ ದೇವರ ಇಚ್ಛೆ ಇದ್ದಲ್ಲಿ ಆತನಿಗೂ ಆ ನಿಧಿಯಲ್ಲಿ ಕನಿಷ್ಠ ಪಾಲವಾದರೂ ಸಿಗುವಂತೆ ಆತನು ಆಶಿಸುತ್ತಾನೆ. ಇಷ್ಟೆಲ್ಲವನ್ನ ಕೊಡ್ತೀಯಲ್ಲ ಎಲ್ಲರಿಗೂ, ಅದ್ರಾಗ ನನಗೂ ಏನಾರು ಕೊಡ್ಬೇಕು ಅಂತ ದೇವರೇ ನಿನಗನ್ಸಿದ್ರೆ ನನಗೊಂಚೂರು ಕೊಡು ಸಾಕು, ನನಗೂ ಒಂಚೂರು ಕೊಡು, ಎಲ್ಲರಿಗೆ ಹೆಂಗ ಕೊಟ್ಟಿ ನನಗೂ ಒಂಚೂರು ಕೊಡು ಅಂತ ಕೇಳುದು. ಅದಕ್ಕಾಗಿ ಆತನು ತನ್ನನ್ನೇ ಮರೆಯಲು ಇಚ್ಛಿಸುತ್ತಾನೆ. ತನ್ನನ್ನೇ ಮರೆಯುವುದೆಂದರೇನು? ಅದನ್ನ ಆತ ಹೇಗೆ ಸಾಧಿಸಲು ಇಚ್ಛಿಸುತ್ತಾನೆ. ಇದರ ಬಗ್ಗೆ ನಾಳೆ ನೋಡೋಣ ಸ್ನೇಹಿತರೆ. ನಾಳೆ ಇದರ ಬಗ್ಗೆ ಇನ್ನೊಂದು ಪ್ಯಾರಾದ ಬಗ್ಗೆ ನಾವು ಮುಂದೆ ನೋಡ್ಕೊಂತ ಹೋಗೋಣ. ಇವತ್ತಿಗೆ ನಾನು ಇಲ್ಲಿ ನಿಲ್ಲಿಸ್ತೇನೆ. ನನ್ನ ಜೊತೆ ಓದಿದಂತ ಪ್ರಶಾಂತ ಧರ್ಮದ ಸ್ನೇಹಿತರಿಗೆ ಧನ್ಯವಾದಗಳು, ಹಾಗೂ ಶಕ್ತಿ ಸರ್ಗೆ ಧನ್ಯವಾದಗಳು. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಎಲ್ಲರಿಗೂ.